ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ವಸುದೇವಸುತಂ ದೇವಂ ಕಂಸಚಾಣೋ ರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ನನ್ನ ಮಾತೃಶ್ರೀವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಭ ಶ್ರಾವಣ ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀ ರಾಧಾಕೃಷ್ಣರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಪ್ರೀತಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇದರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿ, ಬುಧವಾರ, ಮಹಾವಿಷ್ಣುವಿನ ವಾರ. ಕೃಷ್ಣ ಜನ್ಮಾಷ್ಟಮಿ ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ, ವಿದೇಶದೆಲ್ಲೆಡೆನೂ ಕೂಡ ನಾನಾ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ವೈಭವೀಪೂರಿತವಾಗಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಹಬ್ಬ ಅಂದರೆ ಅದು ಕೃಷ್ಣ ಜನ್ಮಾಷ್ಟಮಿ. ಆ ಒಂದು ಕೃಷ್ಣ ಜನ್ಮಾಷ್ಟಮಿಯ ಆ ಒಂದು ವೈಭೋಗವನ್ನು ನೋಡ್ತಕ್ಕಂಥದ್ದೇ ಒಂದು ಆನಂದ. ಒಂದು ರೀತಿ ಹೇಳಬೇಕಂದ್ರೆ ಇಡೀ ಭೂಮಂಡಲದಲ್ಲೇ ಒಂದು ರೀತಿ ಸಂತಸ ಅಂತಲೇ ಹೇಳ್ಬೋದು. ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಇವತ್ತಿನ ದಿವಸ ಕೃಷ್ಣನ ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ಕೃಷ್ಣನ ಆ ಒಂದು ಸಂಗೀತಕ್ಕೆ ನೃತ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ನರ್ತನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತನನ್ನ ನಾಮವನ್ನು ಕೊಂಡಾಡ್ತಕ್ಕಂಥದ್ದಾಗಲಿ, ಎಲ್ಲೆಲ್ಲೂ ಕೂಡ ರಾಧೆ ರಾಧೆ, ಎಲ್ಲೆಲ್ಲೂ ಕೂಡ ರಾಧೆ ರಾಧೆ, ಎಲ್ಲೆಲ್ಲೂ ಕೂಡ ರಾಧೆ ರಾಧೆ. ಕೃಷ್ಣ ಜನ್ಮಾಷ್ಟಮಿ ಹೌದು, ಆದರೆ ಕೃಷ್ಣನ ಜಪಕ್ಕಿನ್ನ ರಾಧೆ ರಾಧೆ ಎಂಬತಕ್ಕಂಥ ಜಪ ಇವತ್ತಿನ ದಿವಸ ಜಾಸ್ತಿ ನಾವು ಕೇಳ್ತೀವಿ. ಯಾಕೆ ಅಂದರೆ ಕೃಷ್ಣನನ್ನು ಒಲಿಸ್ಕೊಳ್ಬೇಕಂದ್ರೆ, ಕೃಷ್ಣನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಕೃಷ್ಣ ಬರೋದಿಲ್ಲ. ರಾಧೆಯನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ಕೃಷ್ಣ ಆ ಕ್ಷಣ ಆದಷ್ಟು ಬೇಗ ತಟಸ್ಥನಾಗಿ ಹೋಗ್ತಾನಂತೆ, ಮುಂದೆ ಅಂದರೆ ನಮ್ಮ ಮುಂದೆ ಪ್ರತ್ಯಕ್ಷನಾಗಿ ಹೋಗ್ತಾನಂತೆ. ಅಂದರೆ ಅಷ್ಟು ಶಕ್ತಿ ಒಂದು ರಾಧೆ ರಾಧೆ ಎಂಬತಕ್ಕಂಥ ಈ ಒಂದು ನಾಮ ಜಪ ಮಂತ್ರದಲ್ಲಿ. ಅದಕ್ಕೋಸ್ಕರ ಎಂತಹ ಸಮಯ ಇರಲಿ, ಎಂತಹ ಸಂಕಷ್ಟಗಳಿರಲಿ, ಏನೇ ಸಮಸ್ಯೆಗಳಿದ್ರಾದ್ರೂ ಕೂಡ ಒಂದು ಸತಿ ರಾಧೆ ರಾಧೆ ಎಂಬತಕ್ಕಂಥ ಮಾತನ್ನು ಹೇಳಿದ್ದೆ ಆದರೆ ನಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗೋಗುತ್ತೆ. ನೋಡಿ, ಒಂದು ವಿಶೇಷವಾಗಿರ್ತಕ್ಕಂಥ ಚಿಕ್ಕುಟವಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳ್ತೀನಿ. ಏನಪ್ಪ ಅಂದರೆ, ಹೀಗೆ ಒಬ್ಬ ವ್ಯಕ್ತಿ ಮರಣ ಹೊಂದಿರತಕ್ಕಂಥ ಕಾಲದ ನಂತರ ಯಮರಾಜನ ಮುಂದೆ ಹೋಗಿ ನಿಂತು ಯಮರಾಜನ ಹತ್ರ ರಾಧೆ 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 ಎಂಬತಕ್ಕಂಥ ನಾಮಮಂತ್ರವನ್ನು ಜಪ ಮಾಡ್ತಾ ಇರ್ತಾನಂತ. ಅಂದರೆ ಸತ್ತ ಮೇಲೂ ಕೂಡ, ಅಂದರೆ ಆತ ಹುಟ್ಟಿದಾಗಿಂದ ಆತನ ಮುಪ್ಪಿನವರೆಗೂ ಕೂಡ ಕೃಷ್ಣನ ನಾಮವ ಜಪ ಮಾಡ್ತಕ್ಕಂಥದ್ದಾಗಲಿ, ರಾಧೆಯ ಜಪ ಮಾಡ್ತಕ್ಕಂಥದ್ದಾಗಲಿ ನಿರಂತರವಾಗಿ ಮಾಡ್ತಾನೆ ಇದ್ದಂತೆ. ಯಮರಾಜನ ಹತ್ರ ಹೋಗಿ ರಾಧೆ ರಾಧೆ ಎಂಬತಕ್ಕಂಥ ಮಂತ್ರವನ್ನು ಕೇಳಿ ಯಮರಾಜ ಅದನ್ನು ಕೇಳಿದ ತಕ್ಷಣ ಸೀದಾ ಆತನ ಕೈಯನ್ನು ಹಿಡಿದುಕೊಂಡು ಕರ್ಕೊಂಡೋಗಿ ಸ್ವರ್ಗದ ಬಾಗಿಲಿನ ಮುಂದೆ ನಿಲ್ಲಿಸ್ತಾರಂತೆ. ನೀನು ಆಗಲೇ ಒಂದು ನಾಮಮಂತ್ರವನ್ನು ಜಪ ಮಾಡ್ದಲ್ಲಪ್ಪ, ರಾಧೆ ರಾಧೆ ಅಂತ ಹೇಳಿ, ಆ ರಾಧೆ ರಾಧೆ ಎಂಬತಕ್ಕಂಥ ನಾಮಮಂತ್ರವನ್ನು ಜಪ ಮಾಡಿರ್ತಕ್ಕಂಥ ಆ ಒಂದು ಫಲ ನಿನಗೆ ನೋಡು, ನಿನಗೆ ನರಕವೇ ಇಲ್ಲ, ನಿನಗೆ ಸ್ವರ್ಗದ ಬಾಗಿಲ ಹತ್ರ ನಾನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದೇನೆ. ನೀನು ಸ್ವರ್ಗದ ಬಾಗಿಲಿನ ಕಡೆ ನೀನು ಪ್ರಯಾಣವನ್ನು ಬೆಳೆಸು, ನಿನಗೆ ನರಕವೇ ಇಲ್ಲ, ತಾಯಿಯ ಅನುಗ್ರಹ ನಿನಗಾಗಿದೆ. ಇನ್ನು ಸ್ವರ್ಗದ ಬಾಗಿಲಿನ ಹತ್ರ ನಿಂತು ಆಗ ಇಡೀ ಸ್ವರ್ಗಲೋಕದ ಅಧಿಪತಿ ಇಂದ್ರ ಬಂದು ಕೇಳ್ತಾನೆ, ಏನು ಬೇಕಪ್ಪ ನಿನಗೆ? ರಾಧೆ ರಾಧೆ ಎಂಬತಕ್ಕಂಥ ನಾಮಮಂತ್ರವನ್ನು ಆಗಲೂ ಕೂಡ ಜಪ ಮಾಡ್ತಾನೆ. ಸೀದಾ ಶ್ರೀಮನ್ನಾರಾಯಣನ ಪಾದದ ಹತ್ರ ಕರ್ಕೊಂಡು ಹೋಗಿ, ನೀನಿತನ ಪಾದ ಸೇವೆ ಮಾಡ್ಕೊ ಹೋಗು, ನೀನು ಇಲ್ಲೇ ಐಕ್ಯವಾಗಿ ಹೋಗು ಅಂತ ಹೇಳಿ ಇಂದ್ರನೂ ಕೂಡ ಕರ್ಕೊಂಡು ಹೋಗಿ ಆ ಒಂದು ಜಾಗಕ್ಕೆ ಬಿಟ್ಬಿಡ್ತಾನಂತೆ. ನೋಡಿ, ಆ ರಾಧೆ ರಾಧೆ ಎಂಬತಕ್ಕಂಥ ನಾಮಮಂತ್ರದಲ್ಲಿರ್ತಕ್ಕಂಥ ಶಕ್ತಿ ಹಾಗೆ. ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿ, ನಮಗೇನೆಲ್ಲ ಸಂಕಷ್ಟಗಳಿರಲಿ, ಏನೇ ಕಷ್ಟಗಳಿರಲಿ, ಏನೇ ಕಾರ್ಪಣ್ಯಗಳಿರಲಿ, ನಾವೆಲ್ಲರೂ ಕೂಡ ಕೃಷ್ಣನನ್ನು ಸ್ಮರಿಸ್ತಾ ರಾಧೆ ರಾಧೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಆ ಒಂದು ನಾಮಮಂತ್ರವನ್ನು ಜಪ ಮಾಡ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕೃಷ್ಣನನ್ನು ಕೊಂಡಾಡೋಣ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಒಂದಿಷ್ಟು ವೈಶಿಷ್ಟ್ಯತೆಯನ್ನು ತಿಳ್ಕೊಳ್ಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಪೂಜಾನುಷ್ಠಾನಗಳು ನೆರವೇರುತ್ತೆ ಎಂಬತಕ್ಕಂಥದ್ದು ಕುರಿತಾಗಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಗುರುಗಳ ಬಾಯಲ್ಲಿ ಕೇಳಲಿಕ್ಕೆ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳಿಕ್ಕೆ. ಇನ್ಯಾಕೆ ತಡ, ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು.
ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಸುದೈವ ಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ, ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಕೃಷ್ಣನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಗೋವು. ವಿಶ್ವಮಾತೆ ಗೋಮಾತೆಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಹಾಗೆ ಶ್ರೀಕ್ಷೇತ್ರ ಉಡುಪಿಯಲ್ಲೂ ಹಾಗೆ ಗುರುವಾಯೂರಲ್ಲೂ ವಿಶೇಷವಾಗಿ ಕೃಷ್ಣನ ಆರಾಧನೆ ಇವತ್ತು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಗೋಮಾತೆಯನ್ನು ಆರಾಧನೆ ಮಾಡ್ತಾ ಸದಾಕಾಲ ಕೃಷ್ಣನ ಕೊಳಲಿನ ಆ ನಾದಕ್ಕೆ ಎಲ್ಲಿದ್ದರೂ ಸಹಿತ ಗೋವು ಓಡಿ ಬರುತ್ತೆ. ಅಂದರೆ ಆ ನಾದದ ಕಂಪನಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದು ಸೈಂಟಿಫಿಕ್ ಆಗೂ ಸಹಿತ ಪ್ರೂವ್ ಆಗಿರ್ತಕ್ಕಂಥದ್ದು. ಇನ್ನು ಕೃಷ್ಣ ಇರತಕ್ಕಂಥ ಸ್ಥಳ, ಕೃಷ್ಣ ಹುಟ್ಟಿದಂಥ ಸ್ಥಳ, ಹಾಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಇವತ್ತಿಗೂ ಸಾಕಷ್ಟು ಅಜರಾಮರವಾಗಿ ನೆಲೆ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕೃಷ್ಣ ಹುಟ್ಟಿದಂಥ ಸ್ಥಳ ಕೃಷ್ಣಾಷ್ಟಮಿಯ ಈ ಶುಭ ದಿನದಂದು ಸಾಕಷ್ಟು ಜನ ಭಕ್ತರು ಇವತ್ತು ಕೃಷ್ಣನ ವಿಶೇಷವಾದಂಥ ರೀತಿ ಆರಾಧನೆ ಮಾಡ್ತಾರೆ. ಮನೆಗೊಂದು ಮಗು ಅಂತ ಜನನ ಆದರೆ ಆ ಮಗುವಿಗೆ ಒಂದಲ್ಲ ಒಂದು ಸಮಯದಲ್ಲಿ ಕೃಷ್ಣನ ವೇಷವನ್ನು ಹಾಕ್ತಾರೆ, ಕೃಷ್ಣನ ಸಂಪೂರ್ಣವಾಗಿ ಕೃಷ್ಣನ ರೀತಿಯಲ್ಲಿ ನೋಡ್ತಾರೆ. ಅದಕ್ಕೆ ಮನೆಗೆ ಒಂದು ಮುದ್ದಾದಂಥ ಕಂದಮ್ಮ ಬೇಕು. ಹೆಣ್ಣಾಗಲಿ ಗಂಡಾಗಲಿ ಮನೆಗೊಂದು ಮಗು ಅಂತ ಇದ್ದರೆ ಆ ಮಕ್ಕಳಿಗೆ ಅವರ ಒಂದು ಆಟಪಾಠಗಳು, ಅವರ ಬಾಲಲೀಲೆಗಳು ಇದೆಲ್ಲವನ್ನು ನೋಡ್ತಾ ಕೃಷ್ಣನ ವೇಷಧಾರಿಯಾಗಿ ಮಕ್ಕಳನ್ನು ಮಾಡಿ ವಿಶೇಷವಾದಂಥ ಸಂತೋಷವನ್ನು ಪ್ರತಿಯೊಬ್ಬ ತಂದೆ ತಾಯಿನೂ ಅಪೇಕ್ಷೆ ಪಡ್ತಾರೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಎಂಬತಕ್ಕಂಥದ್ದು ಬರೀ ಭಾರತದಲ್ಲ, ಹೊರದೇಶಗಳಲ್ಲೂ ಸಹಿತ ಕೃಷ್ಣನ ಭಕ್ತರಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕೃಷ್ಣನ ಆರಾಧನೆ ಮಾಡ್ತಿರ್ತಕ್ಕಂಥ ಕೃಷ್ಣನ ಭಕ್ತರು ಸಾಕಷ್ಟು ಜನ ದೇಶ ವಿದೇಶಗಳಲ್ಲೂ ಕೃಷ್ಣನ ಆರಾಧಕರಿದ್ದಾರೆ. ಒಂದು ಹೇಳ್ಬೋದಾದರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ನಮ್ಮಲ್ಲಿ ಒಂದಷ್ಟು ಕಡಿಮೆ ಇರಬಹುದು ಕೃಷ್ಣನ ಭಕ್ತರು, ಆದರೆ ವಿದೇಶದಲ್ಲಂತೂ ನಿರಂತರವಾಗಿ ಭಕ್ತರು ಕೃಷ್ಣನ ಆರಾಧನೆ ಮಾಡ್ತಾರೆ. ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಆ ಕೃಷ್ಣ ನಾಮವನ್ನು, ಶ್ರೀರಾಮಚಂದ್ರನ ನಾಮವನ್ನು ನಿರಂತರವ ಪಠನೆ ಮಾಡುವಂಥ ಕಾಯಕವನ್ನು ಇಂದಿಗೂ ಸಾಕಷ್ಟು ಜನ ನಡೆಸ್ತಾ ಇದ್ದಾರೆ. ಕೃಷ್ಣನ ಆರಾಧನೆ, ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಕಲ್ಪನೆಗಳು, ಜೊತೆಗೆ ಕೃಷ್ಣ ನಡೆದು ಬಂದಂಥ ಹಾದಿ, ಕೃಷ್ಣ ಜೀವನಕ್ಕೆ ಕೊಟ್ಟಂಥ ಒಂದು ವಿಶೇಷವಾದ ಪಾಠ, ಹಾಗೆ ಗುರುವಾಗಿ ನಿಂತಹ ಸುಂದರ ಕ್ಷಣ, ಭಗವದ್ಗೀತೆಯ ಆ ಉಪದೇಶದಲ್ಲಿರ್ತಕ್ಕಂಥ ಒಂದೊಂದು ಮಂತ್ರಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡತಕ್ಕಂಥ ಮುದ್ದು ಪಾದಗಳನ್ನು, ಇದು ಭವ್ಯವಾದಂತಹ ಪಾದಗಳನ್ನು, ಕೃಷ್ಣನ ಪಾದಗಳನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಇವತ್ತಿನ ಸಹ ತುಳಸಿಯಿಂದ ಹಿಡಿದು ಅವ್ರ ಮನೆ ದೇವ್ರ ಮನೆ ತನಕ ತುಳಸಿ ಅಂದರೆ ವಿಶೇಷವಾಗಿ ಕೃಷ್ಣನ ಪಾದಗಳನ್ನು ಇಟ್ಟು ಪಾದದ ಆರಾಧನೆ ಮಾಡತಕ್ಕಂತಹ ದಿನ. ಹಾಗೆ ಭವ್ಯವಾದಂತಹ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣು ಆರಾಧನೆ. ಎಷ್ಟೇ ಆದರೂ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಒಂದು ಅವತಾರ. ಅದರಲ್ಲೂ ವಿಷ್ಣುವಿನ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದ್ದಾನೆ. ಮನುಷ್ಯನ ಪಾಠಗಳು ಮನುಷ್ಯನ ಜೀವನದ ಉದ್ದಕ್ಕೂ ನಡೆದು ಹೋಗತಕ್ಕಂಥದ್ದು, ಜೊತೆಗೆ ಜೀವನದಲ್ಲಿ ಯಾವ ಒಂದು ಕ್ಷಣದಲ್ಲಿ ಬರ್ತಕ್ಕಂಥ ದೋಷಗಳಿದ್ರೂ ಸಹಿತ ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥ ಜೀವನದ ಕಲೆ, ಜೀವನದ ರಹಸ್ಯಗಳನ್ನು ಗುರುಮುಖಿಯರ ಪಾಠ ಪ್ರವಚನವನ್ನು ಮಾಡಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣನ ಆರಾಧನೆ ಮಾಡತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನ ಇವತ್ತು ಉಡುಪಿ ಕ್ಷೇತ್ರದಲ್ಲಿ ಮುದ್ದು ಕೃಷ್ಣ ಆ ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಸ್ವಾಮಿ ಕೃಷ್ಣನಿಗೆ ವಿಶೇಷವಾದಂತಹ ಬೆಳಿಗ್ಗೆನೇ ಅಭ್ಯಂಜನ ಸ್ನಾನ ಎಣ್ಣೆಯಿಂದ ಸ್ನಾನ ಮಾಡಿಸಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕವನ್ನು ನಡೆಸ್ತಾರೆ. ಅಲ್ಲಿರ್ತಕ್ಕಂಥ ಅಷ್ಟಮಠದ ಯತಿಗಳು ಎಲ್ಲರೂ ಸೇರಿ ವಿಶೇಷವಾಗಿ ಕೃಷ್ಣನ ಆರಾಧನೆ ಮಾಡತಕ್ಕಂಥದ್ದು. ಅಲ್ಲೂ ಕಡಗೋಲು ಕೃಷ್ಣ, ಬೆಣ್ಣೆ ಕೃಷ್ಣ, ವಿಶೇಷವಾದ ಕೃಷ್ಣನಿಗೆ ಅಭಿಷೇಕ ನಡೀತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಸ್ವರ್ಣ ಖಚಿತವಾಗಿರ್ತಕ್ಕಂತಹ ಬಂಗಾರದ ಕೊಡ, ಬೆಳ್ಳಿಯ ಕೊಡ, ವಿಶೇಷವಾಗಿ ಪಂಚಲೋಹದ ಕೊಡಗಳಿಂದ ಶುದ್ಧ ಜಲವನ್ನು, ಜೊತೆಗೆ ಬಲಮುರಿ ಶಂಖದಿಂದ, ವಿಶೇಷವಾಗಿ ಶಂಖದಿಂದ ಸ್ವಾಮಿಗೆ ನಡೆಸುವಂಥ ಅಭಿಷೇಕವನ್ನು, ಆಪ್ಯ, ಗೋಕ್ಷೀರ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಎಲ್ಲದರಿಂದಲೂ ಸ್ವಾಮಿಗೆ ವಿಶೇಷವಾದ ಅಭಿಷೇಕವನ್ನು ನಡೆಸುವಂಥದ್ದನ್ನು ನಾವು ನೋಡ್ತೀವಿ.
ಮಧ್ವ ಸರೋವರದಲ್ಲಿ ವಿಶೇಷವಾಗಿ ಕೃಷ್ಣನ ಆರಾಧನೆಯನ್ನು ನೋಡ್ತೀವಿ. ಸಮುದ್ರದಲ್ಲಿ ವಿಶೇಷವಾಗಿ ಸಿಕ್ಕಂಥ ಕೃಷ್ಣ, ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೃಷ್ಣ, ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಸ್ವಾಮಿಗೆ ಮೊಸರಿನಿಂದ ಅಭಿಷೇಕವನ್ನು ಮಾಡಿದ್ರೆ ನೋಡಲಿಕ್ಕೆ ಆ ಕಪ್ಪು ಶಿಲೆ ಬಿಳಿಯ ಶಿಲೆಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಜೊತೆಗೆ ನಾರಿಕೇಳ, ಅದರಲ್ಲೂ ಎಳ್ನೀರು, ಸ್ವಾಮಿಗೆ ಬೇಕಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕ, ಇದೆಲ್ಲದರ ಮಧ್ಯದಲ್ಲಿ ಲಕ್ಷಗಟ್ಟಲೆ ತುಳಸಿಯಿಂದ ಅರ್ಚನೆ. ಆ ತುಳಸಿ ಅರ್ಚನೆ ಮಾಡುವಂಥ ಕ್ರಮ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಜೊತೆಗೆ ಬಂಗಾರ, ನವರತ್ನಖಚಿತ ಸಿಂಹಾಸನಗಳನ್ನು ಮತ್ತು ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಕಲ್ಪವೃಕ್ಷಗಳನ್ನು, ನಾನಾ ವಿಧಗಳಲ್ಲೂ ಅಲಂಕಾರವನ್ನು, ಜೊತೆಗೆ ವಿಶೇಷವಾದಂತಹ ಗೋವನ್ನು ಕೃಷ್ಣನ ಮುಂದೆನೇ ಕರ್ಕೊಂಬಂದು ಅದರಿಂದ ಗೋಕ್ಷೀರವನ್ನು ಸಂಪಾದನೆ ಮಾಡಿ ಆ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕ ಮಾಡತಕ್ಕಂಥದ್ದನ್ನು ನಾವು ಇವತ್ತು ಉಡುಪಿಯಲ್ಲಿ ಕಾಣಬಹುದು. ಉಡುಪಿಯಲ್ಲಿ ಅಷ್ಟಮಠಗಳ ಯತಿಗಳು ಎಲ್ಲರೂ ಸೇರಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಇವತ್ತಿನ ದಿವಸ, ಇವತ್ತು ಮತ್ತು ನಾಳೆ, ಇವತ್ತಿನಿಂದ ಸತತ 9 ದಿನಗಳು ನಿರಂತರವಾದಂಥ ರೀತಿ ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಮಾಡುತ್ತಾರೆ. ಅದಕ್ಕೆ ತುಳಸಿಯಲ್ಲಿ ಸದಾಕಾಲ ಶ್ರೀಕೃಷ್ಣ ಪರಮಾತ್ಮ ತುಳಸಿ ಕಟ್ಟೆ ಮತ್ತು ಬೃಂದಾವನದಲ್ಲಿ ನೆಲೆ ನಿಂತಿರ್ತಾನೆ. ಅಂತಹ ಬೃಂದಾವನದ ಅನುಷ್ಠಾನ, ತುಳಸಿಯ ಅನುಷ್ಠಾನ, 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟರೆ ಬೇಕಾದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇದೆ. ಅದಕ್ಕಾಗಿ ತುಳಸಿ ಸದಾಕಾಲ, ತುಳಸಿ ಪ್ರತಿ ಕ್ಷಣಗಳಲ್ಲೂ ಸಹಿತ ಉಸಿರಿನ ಕಣಗಳಲ್ಲೂ ಸಹಿತ ಮಹಾವಿಷ್ಣು ಆರಾಧನೆ ಮಾಡ್ತಿದ್ಲಂತೆ. ಅಂಥ ವಿಷ್ಣುದೇವರ ಆರಾಧನೆ ಮಾಡುವಂಥ ತುಳಸಿಯಿಂದಲೇ ಕಪ್ಪು ಶಿಲೆಯಾಗಿ ಆಗಲಿ ಎಂಬತಕ್ಕಂಥ ಒಂದು ನುಡಿಯನ್ನು ಸಹಿತ ತುಳಸಿಯಿಂದ ವಿಷ್ಣುವಿಗೆ ಬಂದಂತೆ. ಹಾಗೆ ಇದು 1-2 ಚರಿತ್ರೆಗಳ ಹೇಳ್ತಾ ಹೊರಟ್ರೆ ಸಾಕಷ್ಟು. ಅದರಲ್ಲೂ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಮುದ್ದು ಮಕ್ಕಳಿಗೆ, ತಮ್ಮ ಮನೆ ಮಕ್ಕಳಿಗೆ ಕೃಷ್ಣನ ಪಾತ್ರವನ್ನು ಧರಿಸಿ ಓಡಾಡುವಂಥ ಆ ಸುಂದರ ಗಳಿಗೆಯನ್ನು ಸಾಕ್ಷಾತ್ ಭಗವಂತನೇ ಧರೆಗಿಳಿದಿದ್ದಾನೇನೋ ಎಂಬಂಥ ರೀತಿ ಪ್ರತಿಯೊಬ್ಬರ ಮನೆಯಲ್ಲೂ ಭಾಸವಾಗಲಿ, ಒಳ್ಳೆಯದಾಗಲಿ. ಕೃಷ್ಣಂ ವಂದೇ ಜಗದ್ಗುರುಂ ವಸುದೈವ ಸುಧಂ ದೇವಂ ಕಂಸ ಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಾನೇ ಒಂದಿಷ್ಟು ದೃಶ್ಯಗಳನ್ನು ಕೂಡ ನಾನು ನೋಡ್ಕೊಂಡು ಬಂದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಆ ಒಂದು ಹಳೆಯ ಆ ಒಂದು ಆಟ ಪಾಠಗಳೆಲ್ಲವನ್ನೂ ಕೂಡ ನಾನು ಗಮನಿಸ್ತಾ ಇದ್ದೆ. ಆಶ್ರಮದಲ್ಲೂ ಕೂಡ ಸಾಕಷ್ಟು ನಾನಾ ರೀತಿ ವಿವಿಧ ರೀತಿ ಅಲಂಕಾರಗಳನ್ನು ಮಾಡಿಕೊಂಡು ಮಕ್ಕಳು ಕೂಡ ಆಗಮಿಸಿದ್ರು. ಅಲ್ಲಿ ತಾವೆಲ್ಲರೂ ಕೂಡ ಗಮನಿಸಿದ್ರೇನೋ, ಒಬ್ಬ ನೀಲಿ ಕೃಷ್ಣನ ಆತನನ್ನ ನಾನೇ ರೆಡಿ ಮಾಡಿದ್ದು ಪಾಪಗಳೇ. ಆತ ಸುಮ್ಮನೆ ನಿಂತಿದ್ದ ಅಂತ ಕರ್ಕೊಂಡೋಗಿ ಚೆನ್ನಾಗಿ ವಾಟರ್ ಪೇಂಟ್ ಎಲ್ಲ ಹೊಡೆದು ಪಾಪ ಮಕ್ಕಳಿಗೆ ಏನು ಮಾಡಿದ್ರು ನೋಡ್ಲಿಕ್ಕೆ ಆನಂದ. ಹೌದೌದು. ಜೊತೆಗೆ ನೀನು ನೀಲಿ ಪೇಂಟ್ ಹೊಡೆದಿರೋದು ನೋಡಿ ನೀನು ಆನಂದಿಸ್ತಾ ಇದೆಯಾ? ಕೃಷ್ಣನಾಗಿ ತಯಾರು ಮಾಡಿ ಇದೇ ಜೀ ಕನ್ನಡದಲ್ಲಿ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೃಷ್ಣನಾಗಿ ತೋರಿಸಿದಂತಹ ಆ ದಿನಗಳನ್ನು ನಾನು ನೆನೆಸ್ಕೊಳ್ತಾ. ಅದಕ್ಕೆ ಹೇಳೋದು, ಹಳೆಯ ನೆನಪು, ಬಾಲ್ಯದ ನೆನಪುಗಳನ್ನು ನೋಡಬೇಕಾದ್ರೆ ಅದು ಕೃಷ್ಣನಿಂದ ಮಾತ್ರ ಸಾಧ್ಯ. ಇವತ್ತಿನ ದಿವಸ ನಮ್ಮ ಈ ಒಂದು ಸ್ಟುಡಿಯೋದಲ್ಲೂ ಕೂಡ ಸಣ್ಣ ಪುಟ್ಟ ರಾಧಾಕೃಷ್ಣರು ಆಗಮಿಸ್ತಾ ಇದ್ದಾರೆ ಗುರುಗಳೇ. ಅದೇ ನಾನು ಕಾತುರದ ಕಾಯ್ತಾ ಇದ್ದೇನೆ. ಬಂದವರು ಮೊದಲು ಈ ಉಂಡೆ ಕಡೆ ಗಮನ ಕೊಡದಿದ್ರೆ ಸಾಕು. ಯಾಕೆಂದ್ರೆ ಇವತ್ತು ಕಂಪನಿ ನಮಗೆ ಬರೀ 4 ಉಂಡೆ ಕಳಿಸಿರೋದು. ಮಕ್ಕಳು ಎಷ್ಟು ಬರ್ತಾರೋ ಗೊತ್ತಿಲ್ಲ. ಇರ್ಲಿ, ಚಕ್ಲಿ ಉಂಡೆ ಎಲ್ಲ ಮಕ್ಕಳಿಗಾಗಿ ಕೊಡೋಣ. ಅದಕ್ಕಿಂತ ಮುಂಚೆ ಲಾಡು ಅನ್ನೊಂದು ಕೊಟ್ಬಿಟ್ರೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾರೆ. ಕೃಷ್ಣನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಬೆಣ್ಣೆ. ಇನ್ನು ಸ್ವಾಮಿಯ ನೈವೇದ್ಯಕ್ಕಾಗಿ ಇವತ್ತು ತಾವೆಲ್ಲರೂ ಮಾಡಬೇಕಾದ್ದು ಅವಲಕ್ಕಿ ನೈವೇದ್ಯ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ಬಹಳ ಇಷ್ಟ. ಯಾಕೆಂದರೆ ಕೃಷ್ಣನಿಗೂ ಮತ್ತು ಕುಚೇಲನಿಗೂ ಆ ವಿಶ್ವಾಸ ಇರತಕ್ಕಂಥದ್ದೇ ಬೇರೆ ಇದೆ. ಆ ವಿಶ್ವಾಸ ಬಾಂಧವ್ಯ ನೋಡಿ, ಕೃಷ್ಣನಿಗೆ ಅಷ್ಟೊಂದು ವೈಭೋಗ ಇತ್ತು, ಅಷ್ಟೊಂದು ದೊಡ್ಡ ಅರಮನೆ ಇತ್ತು, ಅಂತಹದ್ದೊಂದು ಸಿರಿ ಸಂಪತ್ತಿತ್ತು. ಅಷ್ಟಿದ್ದರೂ ಕುಚೇಲನಿಗೆ ಬಂದಾಗ ಎಷ್ಟು ಪ್ರೀತಿ ವಿಶ್ವಾಸವಾಗಿ ಆ ಬಾಂಧವ್ಯದ ಒಂದು ವಿಶ್ವಾಸವನ್ನು, ಸ್ನೇಹವನ್ನು ಆತ ತೋರಿಸ್ತಾನೆ. ಹಾಗೆ ಬೇಕಾದಷ್ಟು ಅಸ್ತ್ರಗಳಿದೆ. ಕೃಷ್ಣ ವಿಷ್ಣು ಅವತಾರ, ಸುದರ್ಶನ ಚಕ್ರವೇ ಅವನ ಹತ್ರ ಇದೆ. ಆ ಸುದರ್ಶನ ಚಕ್ರ ಇದ್ದರೂ ಸಹಿತ ಕೊಳಲನ್ನು ಹಿಡಿದು ಕೊಳಲಿನ ನಾದದಲ್ಲಿ, ಆ ಕೊಳಲಿನ ನಾದದ ತರಂಗಗಳಿಂದ ಗೋವನ್ನು, ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಹಿಡಿದಿಡುವಂಥ ಶಕ್ತಿ ಆ ಕೃಷ್ಣನಲ್ಲಿತ್ತು. ಅಂದರೆ ಕೃಷ್ಣ ಯುದ್ಧ ಮಾಡೋದಕ್ಕಿಂತ ಪ್ರೀತಿಯಿಂದ ಗೆಲ್ಲಬೇಕು ಎಂಬತಕ್ಕಂತಹ ಪ್ರತಿಯೊಂದು ಕಾಲದಲ್ಲೂ ಸಹಿತ ತೋರಿಸಿದಂತಹ ಒಂದಷ್ಟು ವಿಶೇಷತೆಗಳಿದೆ. ಏನೇ ಆದರೂ ದುಷ್ಟರನ್ನು ದೂರ ಮಾಡಬೇಕು, ಸರಿಯಾದಂತಹ ಕ್ರಮವನ್ನು ಅನುಸರಿಸಬೇಕು. ಕೃಷ್ಣಂ ಒಂದೇ ಜಗದ್ಗುರು, ಜಗತ್ತಿಗೆ ಗುರುವಾಗಿ ನೀತಿ ಪಾಠಗಳನ್ನು ಹೇಳಿ, ಜೀವನದ ಮೌಲ್ಯಗಳನ್ನು ಹೇಳಿ ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಪಾಠವನ್ನು ಕಲಿಸಿದ್ದು ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನ ಪ್ರತಿಯೊಬ್ಬರೂ ಸಹಿತ ಕೃಷ್ಣಾರ್ಘ್ಯವನ್ನು ಕೊಟ್ಟು ಸ್ವಾಮಿಗೆ ಬೆಣ್ಣೆಯನ್ನು ನೈವೇದ್ಯ ಮಾಡಿ, ಅದರಲ್ಲೂ ಇವತ್ತಿನ ದಿವಸ ಇಸ್ಕಾನ್ ಟೆಂಪಲಲ್ಲಿ ಕೃಷ್ಣನ ಆರಾಧನೆ ಮಾಡ್ತಾರೆ. ಅವರ ಕುಣಿತ, ಅವರ ಒಂದು ನೋಟ, ಅವರ ಒಂದು ನೃತ್ಯ, ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಲ್ಲಿ ಹೋದರೆ
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಆ ಹರೇ ರಾಮ ಅಂತಕ್ಕಂಥದ್ದು, ಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ದು, ಅವರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹಿತ ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣ ಒಬ್ಬನೇ. ಆ ಕೃಷ್ಣ ಒಬ್ಬನೇ ಜಗದ್ಗುರುವಾಗಿ ಜಗತ್ತಿಗೆ ಪಾಠವನ್ನು ಹೇಳ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡುವಂಥ ಆ ಸುಂದರ ಗಳಿಗೆ ಇದೆಯಲ್ಲ, ಅದರ ಆನಂದವೇ ಬೇರೆ. ಅದರಲ್ಲೂ ಕೃಷ್ಣನ ಆಲಯಗಳೆಲ್ಲೆಲ್ಲಿದೆಯೋ, ಎಲ್ಲಿ ಕೃಷ್ಣನ ಸಾನ್ನಿಧ್ಯಗಳಿದೆಯೋ, ಕೃಷ್ಣ ಮಂದಿರಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಹಿತ ಅಷ್ಟೇ ಅತ್ಯದ್ಭುತವಾದಂಥ ಅನುಷ್ಠಾನಗಳನ್ನು ಇವತ್ತು ನಾವು ನೋಡೋರಿದ್ದೇವೆ, ನೋಡಬಹುದಾಗಿದೆ. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಹೆಣ್ಣಾದರೂ ಸರಿಯೇ ಗಂಡಾದರೂ ಸರಿಯೇ, ಮಕ್ಕಳು ಚಿಕ್ಕದಿದ್ದರೆ ಆ ಮಕ್ಕಳ ಒಂದು ಆಟ ಪಾಠಗಳನ್ನು, ಮಕ್ಕಳಿಗೆ ಮಾಡುವಂಥ ಅಲಂಕಾರವನ್ನು ಪ್ರತಿಯೊಬ್ಬರೂ ಸಹಿತ ಇವತ್ತು ಕೃಷ್ಣನ ರಾಧೆಯನ್ನು ತಯಾರು ಮಾಡಿಬಿಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಇವತ್ತಿನ ದಿವಸ ಅದಕ್ಕೆ ಅಂತ ಸಾಕಷ್ಟು ಅಲಂಕಾರದ ಒಡವೆಗಳು, ಅದಕ್ಕೆ ಅಂತ ಕೃಷ್ಣನಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವಿಶೇಷತೆಗಳು ಎಲ್ಲವೂ ಸಹಿತ ಹಾಗೇ ಇರುತ್ತೆ. ಅಂದರೆ ಎಲ್ಲವೂ ಮಾಡ್ತಕ್ಕಂಥದ್ದು ಇಷ್ಟೇ, ಮನಸ್ಸು ಆನಂದವಾಗಿರಲಿ, ಸದಾಕಾಲ ಹಸನ್ಮುಖಿಯಾಗಿರಲಿ, ನಗುಮುಖದಿಂದಿರಲಿ ಅಂತ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಬರುವಂಥ ದೇವರ ಪೂಜೆ ಪುರಸ್ಕಾರಗಳು, ಅದರಲ್ಲೂ ಆ ಮೊಸರು ಕುಡಿಕೆಯನ್ನು ಹೊಡಿತಕ್ಕಂಥದ್ದು, ಅದು ಉಡುಪಿ ಕಡೆನೇ ನೋಡಬೇಕು ನಾವು. ಉಡುಪಿ ಮತ್ತು ಶೃಂಗೇರಿ, ಉಡುಪಿ ಮತ್ತು ಮಲೆನಾಡು ಈ ಭಾಗದಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಮಂಗಳೂರು ಕಡೆ ವಿಶೇಷವಾಗಿ ಈ ಉಟ್ಲು ಸೇವೆ ಅಂತ ಮಾಡ್ತಾರೆ. ಉಟ್ಲು ಸೇವೆ ಅಂತ ಒಂದು, ಜೊತೆಗೆ ಆ ಮೊಸರಿನ ಕುಡಿಕೆಯನ್ನು ಮೇಲ್ಭಾಗದಲ್ಲಿ ಕಟ್ಟಿ ಅದನ್ನು ಹೊಡೆಯುವಂಥವರಿಗೆ, ಆ ಮೊಸರಿನ ಕುಡಿಕೆಯನ್ನು ಯಾರು ಹೊಡೆಯೋಕ್ಕೆ ಮುಂದಾಗ್ತಾರೋ ಅವರಿಗೆ ಒಂದು ಬಹುಮಾನವನ್ನು ಸಹಿತ ಕೊಡೋಕ್ಕೆ ಘೋಷಣೆ ಮಾಡ್ತಾರೆ. ಅಂದರೆ ಈ ಇಂತಹ ಆಟಪಾಠಗಳೆಲ್ಲ ನೋಡ್ಬೋದಾದರೆ ಉಡುಪಿ ಕಡೆ ಹೋಗಬೇಕು. ಅದರಲ್ಲೂ ಆ ಉಡುಪಿಯ ಸಮುದ್ರ ತೀರದಲ್ಲಿ, ಆ ಸಮುದ್ರ ತೀರದಲ್ಲಿ ಸುತ್ತಮುತ್ತಿರ್ತಕ್ಕಂಥ ದೇವಾಲಯಗಳ ದರ್ಶನ ಮಾಡ್ತಾ ಉಡುಪಿ ಮಠಕ್ಕೆ ಬಂದು, ಆ ಉಡುಪಿ ಮಠದಲ್ಲಿ ಉಡುಪಿಯ ಶ್ರೀಕೃಷ್ಣ ಸಾನ್ನಿಧ್ಯದಲ್ಲಿ ಕೃಷ್ಣ ಪರಮಾತ್ಮನ ಆ ನವರಂಧ್ರಗಳಲ್ಲಿ ವಿಶೇಷವಾಗಿ 9 ಕಿಂಡಿಗಳಲ್ಲೂ ಕೃಷ್ಣನ ದರ್ಶನ ಮಾಡುವಂಥ ಕಾಲ ಆಗುತ್ತಲ್ಲ, ಆ 9 ಕಿಂಡಿಗಳು ನವಗ್ರಹಗಳ ಸಂಕೇತ ಅಂತ ಹೇಳ್ತಾರೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಆ 9 ಕಿಂಡಿಗಳಲ್ಲೂ 9ರಲ್ಲೂ ಭಗವಂತನ ನೋಡಬೇಕಂತೆ. 9 ಕಿಂಡಿಗಳು, ನೀವೆಲ್ಲರೂ ಸಹಿತ ಉಡುಪಿಗೆ ಬಂದರೆ ಸರ್ರಂತ ಯಾವುದೋ ಒಂದು ಕಿಂಡಿಯಲ್ಲಿ ಭಗವಂತ ಕಾಣ್ತಾನೆ ಅಂತ ಹೇಳಿ ಆ ಒಂದು ರಂಧ್ರದಲ್ಲಿ ಒಂದೇ ಒಂದು ಕಿಂಡಿಯಲ್ಲಿ ಮಾತ್ರ ಭಗವಂತನ ನೋಡ್ತಕ್ಕಂಥದ್ದಲ್ಲ, ಅಲ್ಲಿ ನಿಮಗೆ ಸಿಗುವ ಸಮಯದಲ್ಲಿ ಆ 9 ಕಿಂಡಿಗಳಲ್ಲೂ ಭಗವಂತನ ದರ್ಶನ ಮಾಡಬೇಕು, ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಬೇಕು. ಯಾಕೆಂದರೆ ಅಲ್ಲಿರುವ ಕೃಷ್ಣ, ಮಾತಾಡುವ ಕೃಷ್ಣ, ಕಲಿಯುಗದಲ್ಲಿ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಂದರೆ ಅದು ಉಡುಪಿ ಕ್ಷೇತ್ರ. ಮತ್ತೊಂದು ಕೃಷ್ಣ ಬಾಲಲೀಲೆಗಳನ್ನು, ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿನವರೆಗೂ ಅಲ್ಲಿನ ಕೃಷ್ಣನ ಒಂದು ಅವತಾರಗಳನ್ನು ತೋರಿಸ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಗುರುವಾಯೂರಿನಲ್ಲಿ, ಅಂದರೆ ಪಕ್ಕದ ರಾಜ್ಯ ಕೇರಳದಲ್ಲಿ. ಒಂದು ಕೇರಳದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ದೇವಸ್ಥಾನ, ಮತ್ತೊಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಉಡುಪಿ ಕ್ಷೇತ್ರ. ಹೀಗೆ ಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಇನ್ನು ಇಸ್ಕಾನ್ ಟೆಂಪಲ್ ಅಂತೂ ಎಲ್ಲೆಲ್ಲಿ ಇಸ್ಕಾನ್ ಸಂಸ್ಥೆಗಳಿದೆಯೋ, ಎಲ್ಲೆಲ್ಲಿ ಕೃಷ್ಣನ ಆರಾಧನೆ ಮಾಡ್ತಿದ್ದಾರೋ ಅಲ್ಲೆಲ್ಲವೂ ಸಹಿತ ಇವತ್ತು ಬಹಳ ವೈಭವೀಪೂರಿತವಾದಂತಹ ಅನುಷ್ಠಾನಗಳಿದೆ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು, ಧರ್ಮದ ಒಂದಷ್ಟು ಮಾರ್ಗವನ್ನು ಅಥವಾ ಧರ್ಮದಲ್ಲಿರ್ತಕ್ಕಂಥ ದೇವರ ಅನುಷ್ಠಾನ ಪೂಜೆ ಪುನಸ್ಕಾರಗಳನ್ನು ಹೊರದೇಶಕ್ಕೂ ಸಹಿತ ಕೊಂಡೊಯ್ದಿರತಕ್ಕಂಥ ಕೀರ್ತಿ ಇಸ್ಕಾನ್ ಟೆಂಪಲ್ ಅವರಿಗೆ ಸಿಗುತ್ತೆ. ಹಾಗಾಗಿ ಏನೇ ಆದರೂ ಇದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರಗಳು, ಧರ್ಮದ ಸೂಕ್ಷ್ಮತೆಗಳು, ಧರ್ಮ ಸನ್ಮಾರ್ಗ ಎಲ್ಲವೂ ಸಹಿತ ಈ ಭಾರತ ದೇಶದಲ್ಲಿ, ಭಾರತದ ನೆಲದಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸಂತೋಷ ಬೇಕು, ಸಂಭ್ರಮ ಬೇಕು. ಸಂತೋಷ ಸಂಭ್ರಮ ಅದು ಹೇಗೆ ಬರುತ್ತೆ? ಮನೆಯಲ್ಲಿ ಮಕ್ಕಳಿದ್ರೆ ಬರುತ್ತೆ. ಅದಕ್ಕೋಸ್ಕರ ಮಕ್ಕಳು ಹಿಂದೆಲ್ಲ ಹೇಗಿತ್ತು ಕುಟುಂಬದಲ್ಲಿ ಅಂದರೆ, ಒಂದು ತಂದೆ ತಾಯಿ ಅಂದರೆ ಆ ಕುಟುಂಬಕ್ಕೆ ಒಂದು 5 ಜನ, 6 ಜನ ಮಕ್ಕಳು, 8 ಜನ ಮಕ್ಕಳು, 12 ಜನ ಮಕ್ಕಳು, 14 ಜನ ಮಕ್ಕಳಿರ್ತಕ್ಕಂಥವ್ರನ್ನೂ ನಾವು ನೋಡಿದ್ದೇವೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಮನೆಗೆ ಒಂದು ಮಗು, ಆ ಒಂದು ಮಗು ಆಗೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ ಇವತ್ತು. ಯಾಕೆಂದರೆ ಆಹಾರ ಪದ್ಧತಿಗಳು ಹೀಗೆಲ್ಲ ಇದೆ. ಆದರೆ ಮನೆಗೊಂದು ಮಗು ಇರಬೇಕು, ಆ ಮಗುಗೊಂದು ಕೃಷ್ಣ ರಾಧೆ ರುಕ್ಮಿಣಿಯರ ಥರ ಒಂದು ಅಲಂಕಾರ ಮಾಡಬೇಕು, ಆ ಮಕ್ಕಳು ಓಡಾಡ್ತಕ್ಕಂಥದ್ದನ್ನು ನೋಡಬೇಕು, ಅದರ ಆನಂದವನ್ನು ಎಲ್ಲರೂ ಸವಿಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೇ ಹೇಳ್ತಾ ಇದ್ದೆ, ನಮ್ಮ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ ಸ್ಟುಡಿಯೋಗೂ ಕೂಡ ಸಾಕಷ್ಟು ಪುಟ್ಟ ರಾಧಾಕೃಷ್ಣರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಎಲ್ಲರೂ ಕೂಡ ಆಗಮಿಸ್ಬಿಟ್ಟಿದ್ದಾರೆ. ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲ ರಾಧಾಕೃಷ್ಣರು ಕೂಡ ಕ್ಯಾಮ್ರಾ ಕಡೆ ನೋಡ್ತಾ ಇದ್ದಾರೆ, ನನ್ನನ್ನು ಯಾರೂ ನೋಡ್ತಾ ಇಲ್ಲ. ಇರಲಿ, ತಮ್ಮೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಬೆಳಗ್ಗೆ ಟಿಫನ್ ಕೊಡ್ಸಿದಾರೋ ಇಲ್ವೋ ಗೊತ್ತಿಲ್ಲ ಗುರುಳೆ, ಪಾಪ ಸಬ್ಬು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಇನ್ನೂ ಉಂಡೆ ಚಕ್ಲಿ ಯಾರೂ ನೋಡಿಲ್ಲ. ಅದೇ ನೋಡಿಲ್ಲ, ಗಮನ ಹೋಗಿಲ್ಲ. ಮಕ್ಕಳೆಲ್ಲ ಭಾಳ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಮಕ್ಕಳ ಅಲಂಕಾರದ ಜೊತೆಗೆ ಮಕ್ಕಳ ತಾಯಂದರು ಅಲಂಕಾರ ಮಾಡಿಕೊಂಡೇ ಕೂತ್ಕೊಳ್ಳಬೇಕಿತ್ತು. ಇರಲಿ, ಚೆನ್ನಾಗಿದೆ.
ಮಕ್ಕಳು ಮಾತಾಡ್ತಾರ? ಎಲ್ಲ ಮಕ್ಕಳು ಮಾತಾಡ್ತಾರಲ್ಲ? ಇದೆ, ಮೈಕ್ ಇದೆ ಗುರುಗಳೇ, ಇಲ್ಲಿ ಮಾತಾಡ್ತಾನೆ. ಆ ಕಡೆಯಿಂದ ಕೊಡು. ಆ ಕಡೆ ಲಾಸ್ಟ್ ಮಗು. ಆ ಕಡೆಯಿಂದ ಲಾಸ್ಟ್. ಮೊದಲನೇದಾಗಿ ರಾಧೆ ರಾಧೆ. ರಾಧೆ ರಾಧೆ. ಏನು ಮನೆ ಹೆಸರು? ಅಶ್ವಿಕಾ. ಏನು? ಅಶ್ವಿಕಾ. ಅಶ್ವಿಕಾ. ಅಶ್ವಿಕಾ ಎಲ್ಲಿ ಓದ್ತಾ ಇರೋದು? ಶಾಲೆಗೆ ಹೋಗ್ತಾ ಇದೆಯಾ? ಎಲ್ಲಿ ಶಾಲೆ? ನಿಮ್ಮ ಸ್ಕೂಲ್ ಇರೋದಲ್ಲಿ? LKG. LKG ನಾ? LKG. ಅಪ್ಪ ಅಮ್ಮ ಹೆಸರು? ಅಪ್ಪ ಹೆಸರೇನು? ನಾನು ನೋಡು. ಅಶೋಕ್. ಅಶೋಕ್. ಅಮ್ಮ ಹೆಸರು? ಸುಷ್ಮಾ. ಸುಷ್ಮಾ. ಬೆಳಿಗ್ಗೆ ಟಿಫನ್ ಮಾಡ್ದ? ಏನು ತಿಂದೆ? ದೋಸೆ. ಏನು? ದೋಸೆ. 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 ಇದು ದೋಸೆ ಅಲ್ಲ, ಇದು ತಾಸೆ. ಹೇಳಿದು ಗೊತ್ತಾಯ್ತು ಕತೆ. ಈಗ ಇಲ್ಲಿ ಲಾಡು ಕೈಲಿ ಕೊಡಮ್ಮ. ಇವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಮೈಕ್. ಇಲ್ಲೊಂದು ಪಕ್ಕದಲ್ಲಿ ಲಾಡು ಇದೆಯಲ್ಲ, ಅದು ಕೊಡಿ. ಈ ಲಾಡು ಅವ್ರು ಕೊಡಿ. ಕೃಷ್ಣ. ಏನಪ್ಪ ನಿನ್ನ ಹೆಸರು? ಅವ್ಯಕ. ಹ್ಮ್? ಅವ್ಯಕ. ಹವ್ಯಕ. ಹವ್ಯಕ. ಸೂಪರ್. ಅಪ್ಪ ಅಮ್ಮ ಹೆಸರೇನು? ಅರ್ಜುನ್. ಅರ್ಜುನ್. ತುಟಿ. ಆಯ್ತು. ಓಕೆ, ನಿನಗೂ ನನಗೂ ಬಹಳ ಹತ್ರ ಸಂಬಂಧ ಇದೆ, ನಾವು ಆಮೇಲೆ ಮಾತಾಡೋಣ. ಹಾ, ಇನ್ನ ನಿಮ್ಮ ಹೆಸರೇನು? ಅವ್ಯಕ್ತ್. ಹವ್ಯಕ್ತ್. ನಿಮ್ಮಪ್ಪ ಅಮ್ಮ ಹೆಸರು? ಅಶ್ವಿನ್. ಅಶ್ವಿನ್. ಮತ್ತೆ ಕ್ಯಾಮ್ರಾ ಕಡೆ ನೋಡ್ಬೇಕು, ಅಲ್ಲಿ ನೋಡಿ, ಅಲ್ಲಿ. ಹಾ, ನಿಮ್ಮ ತಾಯಿಯವ್ರ ಹೆಸರು? ಹಾ, ಅನು. ಹಾ, ಅನು. ಅಂದ ತಕ್ಷಣ. ಹಾ, ನಿಮ್ಮ ಹೆಸರೇನು? ನೂತನ. ಹಾ, ನೂತನ. ನೂತನ. ಓಕೆ, ನಿಮ್ಮ ತಂದೆ ತಾಯಿ ಹೆಸರು? ತಂದೆ ತಾಯಿ ಹೆಸರು ಗೊತ್ತಿಲ್ವಾ? ಅಯ್ಯೋ, ಅವನು ಜಗತ್ತಿಗೆ ಮಮ್ಮಿ ಡ್ಯಾಡಿ ಹೆಸರು? ಜಗತ್ತಿಗೆ ಒಡೆಯ. ಜಗತ್ತಿಗೆ ಒಡೆಯ. ನಿಮ್ಮ ಮಮ್ಮಿ ಹೆಸರೇನು? ಅಮ್ಮ ಹೆಸರೇನು? ಆಶಾ. ಆಶಾ. ನೋಡಿ, ಮಮ್ಮಿ ಡ್ಯಾಡಿ ಅಂದ್ರೆ ಗೊತ್ತಾಗುತ್ತೆ ಗುರುಗಳೇ ಇವರಿಗೆ. ಮಮ್ಮಿ ಅನ್ನೋ ಪದ ಅಷ್ಟರ ಮಟ್ಟಿಗೆ. ನಾವು ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ನಮ್ಮ ತಂದೆ ತಾಯಿ ನಮ್ಮನ್ನು ಶಾಲೆಗೆ ಸೇರಿಸಿದ ಸಮಯ ಬೇರೆ. ಇವತ್ತಿನ ಮಕ್ಕಳು 2 ವರ್ಷ ಹುಟ್ಟಿದ 2.25 ವರ್ಷ ಅಂದರೆ ಅದನ್ನು ತೊಗೊಂಡೋಗಿ ಅವಲೇ ಸ್ಕೂಲಿಗೆ ಸೇರಿಸ್ಬಿಡ್ಬೇಕು. ಅಲ್ಲಿ ಶುರು ಮಾಡಬೇಕು ಮಮ್ಮಿ ಡ್ಯಾಡಿ ಅಂತಕ್ಕಂಥದ್ದನ್ನು. ಏನು ಮಾಡೋದು? ನಾವು ಎಷ್ಟೋ ಇದ್ರ ಬಗ್ಗೆ ತಿದ್ದಿ ಬುದ್ಧಿ ಪಾಠ ಕಲಿಸ್ಬೇಕು ಅಂದರೆ ಪರಿಸ್ಥಿತಿನೂ ಹಾಗೆ ಆಗ್ತಿದೆ. ಯಾಕೆಂದರೆ ತಂದೆ ತಾಯಿ ಇಬ್ಬರು ಡ್ಯೂಟಿಗೆ ಹೋಗ್ಬೇಕು, ಕೆಲಸಕ್ಕೆ ಹೋಗಬೇಕು. ತಂದೆ ತಾಯಿ ಕೆಲಸಕ್ಕೆ ಹೋಗಬೇಕು ಅಂದರೆ ಮಕ್ಕಳು ನೋಡ್ಕೊಳ್ಳೋರು ಯಾರು ಇರಲ್ಲ. ಆ ಮಕ್ಕಳು ನೋಡ್ಕೊಳ್ಳೋಕೆ ಯಾರು ಪೇರೆಂಟ್ಸ್ ಅವರು ಮುಂದೆ ಬರೋದಿಲ್ಲ. ಯಾವಾಗುತ್ತೆ ತಾಯಿ ತನ್ನ ಮಗು ಜವಾಬ್ದಾರಿ ನೋಡಬೇಕಾದಂಥ ತಾಯಿ, ಅವಳು ಕೆಲಸಕ್ಕೆ ಹೋಗಬೇಕಾದಂಥದ್ದು, ಮನೆ ನಿರ್ವಹಣೆ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾದಾಗ ಬೇಗ ಆ ಕಡೆ ಹೊರಡ್ತಾರೆ. ಇನ್ನು ಅವ್ರು ತೊಗೊಂಡು ಒಂದು ಶಾಲೆಗೆ ಸೇರಿಸಿದ ಮೇಲೆ ಅಲ್ಲಿ ಮಕ್ಕಳು ಸುಧಾರಣೆ ಮಾಡಲಿಕ್ಕಾಗಿ ಒಂದು ಸಂಸ್ಥೆ, ಆ ಸಂಸ್ಥೆನಲ್ಲಿ ಮಮ್ಮಿ ಡ್ಯಾಡಿ ಅಲ್ಲಿ ಶುರುವಾಗುತ್ತೆ. ಅಲ್ಲಿಂದ ಮಕ್ಕಳ ದಾರಿ ತಪ್ಪಲಿಕ್ಕೆ ಸಾರಿ. ಅಂದರೆ ಒಂದಷ್ಟು ಜ್ಞಾನ ಕಲಿತಾರೆ, ಅದ್ರ ಜೊತೆಗೆ ಈಗ ನಮ್ಮ ಸಂಸ್ಕೃತಿ ಎಂಬತಕ್ಕಂಥದ್ದನ್ನ ದೂರ ಮಾಡ್ಕೊಂಡ್ಬಿಡ್ತಾರೆ. ಇರ್ಲಿ, ಏನ್ ಮಾಡೋದು, ಪರಿಸ್ಥಿತಿ ಹಾಗೆ. ಮಮ್ಮಿ ಡ್ಯಾಡಿ ಅನ್ಬಾರ್ದು, ಪಪ್ಪ ಮಮ್ಮ ಅನ್ಬೇಕು. ಓಕೆ, ಇನ್ನು ಅವರಲ್ಲಿ ಸಾಹೇಬ್ರು ಅವರು ಮಾತಾಡೋ ಮುಟ್ಟಕ್ಕಿಲ್ಲ, ಆ ಕಡೆ ತಿರುಗಿದ್ದಾರೆ ಗುರುಗಳೇ. ಅವರೇ ಬ್ಯಾಟಿಂಗ್ ರೆಡಿ ಆಗಿದೆ. ಇಲ್ಲಿ ಒಬ್ಬ ಕೃಷ್ಣ ಇದ್ದ, ಇಲ್ಲಿ ಒಬ್ಬ ಕೃಷ್ಣ ಇದೆ. ಈತ ದೊಡ್ಡ ಕೃಷ್ಣ ಗುರುಗಳೇ, ಇರೋದ್ರಲ್ಲಿ ಪರವಾಗಿಲ್ಲ. ಇನ್ನ ತಮ್ಮ ಹೆಸರು? ಅಚ್ಯುತ. ಅಚ್ಯುತ ಅಂತ ಹೇಳಿ. ನಿಮ್ಮ ಮೈಕ್ ಹತ್ರ ಹೋಗ್ಬೇಕು. ತೊಳಿ, ಮೈಕ್ ತೊಳಿ, ಕೈಗೆ ತೊಳಿ. ಹಾ. ತಂದೆ ಸುಬ್ರಹ್ಮಣ್ಯ ಅಂತ, ತಾಯಿ ನಾಗಶ್ರೀ. ನಾಗಶ್ರೀ ಅಂತ. ಏನಾದ್ರೂ ಒಂದು ಶ್ಲೋಕ ಗೊತ್ತಾ ಕೃಷ್ಣನ ಬಗ್ಗೆ? ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬಹಳ ಸಂತೋಷ, ಬಹಳ. ತಾವು ಎಲ್ಲಿಂದ ಬಂದಿರೋದು? ನವರತ್ನಾಗರ. ನವರತ್ನಾಗರ. ಓ, ನಮ್ಮ ಊರಲ್ಲೇ. ಓ, ಇರ್ಲಿ ಗುರುಳೆ. ಇನ್ನು ಆ ಕಡೆ ನಿಮ್ಮ ಸರ್ದಿ ಈಗ ಇರೋದು ಒಂದೇ ಮೈಕು, ಎಲ್ಲ ಕಡೆ ಓಡಾಡ್ಬೇಕು. ಹೌದು ಗುರುಳೆ. ಮಗು ತಾಯಿ ಕೈಲಿ ಮಾತಾಡ್ಸೋಣ, ಮಗು ಕೈಲಿ ಮಾತಾಡ್ಸೋಣ. ಹಾ, ನೀನು ಮಾತಾಡು ಮಗು. ಏನ್ ನಿನ್ನ ಹೆಸರು? ಕಂಗನ. ಜೋರಾಗಿ ಹೇಳ್ಬೇಕು. ಕಂಗನ. ಕಂದನ್. ಕಂಗನ. 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 ಸ್ವಲ್ಪ ನನ್ನ ಮುಖ ನೋಡ್ಬೇಕು. ಯಾವ ಸ್ಟ್ಯಾಂಡರ್ಡ್? ಏನ್ ಓದ್ತಿರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಅದು ಸ್ವಲ್ಪ ಈ ಕಡೆ. ಶ್ರೀ ಅರಬಿಂದೋ ವಿದ್ಯಾಮಂದಿರ್. ಈಗ ಸೂಪರ್ ಸೂಪರ್. ನಿಮ್ಮ ಅಪ್ಪ ಅಮ್ಮ ಹೆಸರು? ರವಿಕುಮಾರ್ ಇಂದ್ರ. ಓಕೆ, ರವಿಕುಮಾರ್ ಇಂದಿರಾ. ಸೂಪರ್. ಜಾಸ್ತಿ ಕೊಟ್ಬಿಟ್ಟಿರ್ತಾರ. ಯಾಕಂದ್ರೆ ಈ ರವಿಕುಮಾರ್ ಯಾರು ಅಂತ ನಂಗೆ ಗೊತ್ತು. ಯಾವ ನಿಮ್ದು? ಕನಕಪುರ. ಕನಕಪುರ. ಇದು ಕನಕಪುರ. ಕನಕಪುರ ಜಾಸ್ತಿ ಮಾತಾಡೋಂಗಿಲ್ಲ. ಕನಕಪುರ ಇದು ಪಕ್ಕದಲ್ಲಿ ಕೊಡು. ನೀನೆಲ್ಲಿಂದ ಬಂದಿರೋದು? ನೀನೆಲ್ಲಿ? ನಿಮ್ಮೂರು ಯಾವುದು? ಮೈಕ್ ಎಲ್ಲಿದೆ ಈಗ? ಅದು ಪಕ್ಕಕ್ಕೆ ಹೋಯ್ತಾ? ಅಂಗ್ನಾಳಿ. ಇನ್ನೂ ಸ್ವಲ್ಪ ಹತ್ರ ಇಟ್ಕೋಬೇಕು ಮೈನ್. ಅಂಗ್ನಳ್ಳಿ. ಆಯ್ತು. ಅಪ್ಪ ಅಮ್ಮ ಹೆಸರು? ಮಂಜುನಾಥ್. ಅಮ್ಮ ಹೆಸರು? ದಿವ್ಯಾ. ಅಮ್ಮ ಹೆಸರು ದಿವ್ಯಾ. ನಿನ್ನ ಹೆಸರು? ದಿಶಾಂತ್. ದೇಶಾಂತ್. ಸೂಪರ್, ಒಳ್ಳೆ ಹೆಸರು.
ಜೋರು. ಓದ್ತಾ ಇದೆಯಾ? ಶಾಲೆಗೆ ಹೋಗ್ತೀಯಾ? ಹೋಗ್ತಾ ಇದ್ದೀನಿ. ಎಷ್ಟನೇ ಕ್ಲಾಸು? 3rd standard. ಹೌದಾ? ನಾನು 4th, ನೀನು 3rd. ನಮ್ಮಿಬ್ಬರಿಗೂ ತುಂಬ ಹತ್ರ. ಇರಲಿ, ಹಿಂದೆ ಕೊಡು ಮೈಕ್. ಹಾ, ಹಿಂದೆ ಅಲ್ಲಿ ಒಬ್ಬ ಗುಂಡ ಕೃಷ್ಣ ಕೂತಿದ್ದಾನಲ್ಲಿ. ಏನು ನಿನ್ನ ಹೆಸರು? ನಿನ್ನ ಹೆಸರೇನೋ? ಅಮ್ಮನ್ನೇ ಮಾತಾಡ್ಸ್ಬಿಡೋದು. ಆರ್ಯ. ಹಾ? ಆರ್ಯ. ಆರ್ಯ ಅಂತ ಹೇಳಿ. ಒಳ್ಳೇದಾಗಲಿ. ಹೇಳು ಬೇಗ. ನೋಡಿ, ಇಲ್ಲಿ ಬೆಣ್ಣೆ ಎಲ್ಲ ಇದೆ ಇಲ್ಲಿ ನಮ್ಮ ಹತ್ರ. ಅದು ಸ್ಕ್ಯಾಮ್ ಗುರುಗಳೇ. ಅದು ಅದು ಭಯಕ್ಕೆ ನಿಧಾನ ಕಮ್ಮನ್ ಕಡೆ ತಿರುಗ್ಬಿಟ್ರೆ ಮುಗಿದೋಯ್ತು ಅಲ್ಲಿಂದ ಅಲ್ಲಿಗೆ. ಅಲ್ಲಿ ಇನ್ನೊಂದು ದೊಡ್ಡ ಮಗು ಕೊಡಿ. ಏನು ನಿನ್ನ ಹೆಸರು? ತನಿಷಾ. 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 ಎಲ್ಲಿ ಓದ್ತಾ ಇದೆಯಾ? ಯಾವ ಸ್ಕೂಲು? ಶ್ರೀ ಚೈತನ್ಯ. ಶ್ರೀ ಚೈತನ್ಯ. ಓಕೆ. ನಿಮ್ಮ ತಂದೆ ಅಪ್ಪ ತಾಯಿ ಅಮ್ಮ ಹೆಸರು? ವಾಣಿ ಚೆನ್ನವೀರ್. ಆಯ್ತು, ಒಳ್ಳೇದಾಗಲಿ. ಓಕೆ. ಅಲ್ಲಿ ಇನ್ನೊಬ್ಬ ಗುಂಡು ಕೃಷ್ಣನ್ ಕೊಡು. ಏನು ಕೃಷ್ಣ ನಿನ್ನ ಹೆಸರು? ನನ್ನ ಹೆಸರು ಧ್ರುವಂತ್. 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 ಸೂಪರ್. ಅದು ಒಳ್ಳೆ ಸ್ವರನೇ, ಚೆನ್ನಾಗಿದೆ. ಚೆನ್ನಾಗಿದೆ. ಧ್ರುವಂತ್. ಅಪ್ಪ ಅಮ್ಮ ಹೆಸರೇನು? ಅಪ್ಪ ಹೆಸರೇನು? ಡ್ಯಾಡಿ ಹೆಸರು? ಕೇಳ್ಬೇಕಾ? ಅದೇ ಹಂಗೆ ಕೇಳ್ಬೇಕು ಗುರುಗಳೇ. ಏನು? ಅಮ್ಮ ಹೆಸರು ಚಿತ್ತಂತ. ಹಾ. ಪಪ್ಪ ಹೆಸರು ಲತ್ತು ಪಪ್ಪ ಅಂತ. ಓಕೆ, ಇರ್ಲಿ. ಅದು ಪಪ್ಪ ಅಂತಾನಲ್ಲ. ಹಾ. ಅದು ಒಳ್ಳೇದಾಗ್ಲಿ. ಈಗ ಎಲ್ಲರೂ ಮಕ್ಕಳು ಒಂದ್ಸತಿ ಕೈ ಮುಗಿರಿ. ಎಲ್ಲರೂ ಕೈ ಜೋಡಿಸಿ ಹೇಳಿ, ಓಂ ಕೃಷ್ಣಾಯ ವಾಸುದೇವಾಯ ತೇ ನಮಃ. ಮತ್ತೊಮ್ಮೆ, ಕೃಷ್ಣಾಯ ಗೋವಿಂದಾಯ ಜಗದ್ಗುರುವೇ ನಮೋ ನಮಃ. ಒಳ್ಳೇದಾಗ್ಲಿ. ಇನ್ನು ನಾವು ಇವತ್ತಿನ ಪಂಚಾಂಗ ನೋಡಬೇಕು. ಹೌದು ಗುರುಗಳೇ. ಇನ್ನೂ ವಿಷಯ ಸಾಕಷ್ಟು ಇದೆ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಇವತ್ತಿನ ದಿನದ ವಿಶೇಷತೆಗಳ ಜೊತೆಗೆ ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು. ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ವಿಶೇಷತೆ. ಖಂಡಿತ. ಇವತ್ತು ವಿಶೇಷ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಾಗೋಯ್ತು. ಇವತ್ತಿನ ವಿಶೇಷ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಬಾಲಲೀಲೆಗಳನ್ನು, ನಿಮ್ಮನೆ ಮಕ್ಕಳ ಬಾಲಲೀಲೆ ಅಂತ ತಿಳ್ಕೊಳ್ಳೋಣ. ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಬಾಲಲೀಲೆಗಳಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳ ಬಾಲಲೀಲೆಗಳು. ಅದನ್ನು ನಿಮ್ಮ ಮನಸ್ಸಲ್ಲಿ ಆನಂದ ಪಡಬೇಕು. ಯಾಕೆಂದರೆ ಪ್ರತಿಯೊಬ್ಬ ಪೇರೆಂಟ್ಸು, ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು, ಮಕ್ಕಳು ಏನಾದರೂ ಮಾಡಲಿ ನಮ್ಮ ಮಕ್ಕಳು ನಮ್ಮ ಮುದ್ದಲ್ವ, ಮಕ್ಕಳು ಏನಾದರೂ ತಪ್ಪು ಮಾಡಲಿ ಆ ಮಕ್ಕಳು ನಮಗೆ ಮುದ್ದು. ಅಂತಹ ಮಕ್ಕಳ ಆಟ ಪಾಠಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡತಕ್ಕಂಥದ್ದು, ಜೊತೆಗೆ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡ್ತಕ್ಕಂಥದ್ದು. ಕೃಷ್ಣನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಳೋಣ. ಹಾಗೆ ಇನ್ನಷ್ಟು ವಿಚಾರಗಳಿದೆ. ಮಕ್ಕಳ ನೃತ್ಯ ಇದೆ. ಈ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ನೃತ್ಯ ಮಾಡಿಸೋದಲ್ಲ, ಸೌಂಡ್ ಹಾಕಿ ಅವ್ರು ಕೀ ಕೊಡೋದೇ ನೃತ್ಯ ಇವತ್ತು. ಅದಕ್ಕೆ ಇಲ್ಲಿ ಮಕ್ಕಳ ಡ್ಯಾನ್ಸು ನೋಡ್ಬೇಕು ಇವತ್ತು. ಆನಂದ ಏನೇ ಆದರೂ ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದಂದು ಇವತ್ತು ನಡೀತಿರ್ತಕ್ಕಂತಹ ಈ ಒಂದು ವೈಭವೀಪೂರಿತವಾದಂಥ ಅನುಷ್ಠಾನ ಮಹತ್ತರವಾಗಿರ್ತಕ್ಕಂಥದ್ದು. ಶಾಲಾ ಕಾಲೇಜುಗಳು ಬಂದರೆ ಶಾಲೆಗಳಲ್ಲಿ, ಕಾಲೇಜಿಲ್ಲ ಬಿಡಿ, ಶಾಲೆಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಂದರೆ ಶಾಲೆಗಳಲ್ಲೂ ಸಹಿತ ಕೃಷ್ಣನ ವೇಷಧಾರಿಗಳಿಗೆ ಒಂದು ಪ್ರೈಸ್ ಕೊಡೋರು. ಯಾವ ಮಕ್ಕಳಿಗೆ ಬಹಳ ಚೆನ್ನಾಗಿ ಅಲಂಕಾರ ಮಾಡ್ಕೊಂಬರ್ತೀರಿ, ಯಾವ ಮಕ್ಕಳು ಈ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮಾತಾಡ್ತಾರೆ, ಯಾವ ಮಕ್ಕಳು ಭಗವದ್ಗೀತೆಯ ಒಂದು ಶ್ಲೋಕವನ್ನೇ ಹೇಳ್ತಾರೆ, ಅಂಥ ಮಕ್ಕಳಿಗೆ ಒಂದು ಪ್ರೈಸ್ ಕೊಡೋದು ಅಂತೇಳಿ ಇತ್ತು. ಆಗ ನಾನು ಸಹಿತ ಸರತಿ ಸಾಲಲ್ಲೇ ನಿಂತಿದ್ದೆ, ಅಂದರೆ ನನ್ನ ಬಾಲ್ಯದಲ್ಲಿ. ಹಾಗಾಗಿ ಇದೆಲ್ಲ ಯಾತಕ್ಕಾಗಿ ಮಾಡಬೇಕು, ಯಾತಕ್ಕೋಸ್ಕರ ಇವೆಲ್ಲ ಬರಬೇಕು ಅಂದರೆ ಈ ಸಂಸ್ಕೃತಿ ಬಗ್ಗೆ, ಈ ನೆಲದ ಒಂದು ಕಂಪು, ಈ ನೆಲದಲ್ಲಿರ್ತಕ್ಕಂಥ ವಿಶೇಷಗಳ ಬಗ್ಗೆ ಮಕ್ಕಳಿಗೆ ಅರಿವಾಗಲಿ ಎಂಬತಕ್ಕಂಥ ಚಿಂತನೆ ಇದೆ. ಆ ಚಿಂತನೆ ಬಹಳ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರಗಳ ಸಹಿತ ತಿಳ್ಕೊಳ್ಳೋಣ. ಇವತ್ತಿನ ತಿಥಿವಾರ ನಕ್ಷತ್ರದ ಜೊತೆಗೆ ತಿಳ್ಕೊಳ್ಳುವಂತಹದ್ದು ಮತ್ತು ಪೂಜಾನುಷ್ಠಾನದ ಕ್ರಮವನ್ನು ಎಲ್ಲರೂ ಸಹಿತ ಅರ್ಥಕೊಳ್ಳೋಣ. ಓಂ ಮಹಾಗಣಾಧಿಪತಿಯೇ ನಮಃ. ಓಂ ವಸುದೈವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡ್ತಿರ್ತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಆಗಲಿ, ಒಳ್ಳೆಯದಾಗಲಿ.
ಭಗವಂತನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷದ್ದು ನಿಜ ಶ್ರಾವಣ ಮಾಸ ಕೃಷ್ಣಪಕ್ಷ 6/9/2023 ಬುಧವಾರ ಸಪ್ತಮಿ ಕೃತಿಕಾ ನಕ್ಷತ್ರ ಕೃಷ್ಣ ಜನ್ಮಾಷ್ಟಮಿ. ಜೊತೆಗೆ ಇವತ್ತಿನ ದಿವಸ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ. ಇವತ್ತು ಪ್ರತಿಯೊಂದು ವಿಷ್ಣು ಆಲಯಗಳಲ್ಲೂ ಪ್ರತಿಯೊಂದು ಕಡೆನೂ ತಿರುಮಲ ತಿರುಪತಿಯಿಂದ ಹಿಡಿದು ಯಾವುದೇ ಒಂದು ಪುಟ್ಟ ಆಲಯ ಇದ್ದರೂ ಅಷ್ಟೇ ಯಾಕೆ ನಮ್ಮ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಸಹಿತ ಬೆಳಿಗ್ಗೆ 5 ರಿಂದ 6 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ, ಅದರಲ್ಲೂ ಮಹಾಲಕ್ಷ್ಮಿಗೆ ಒಂದು ವಿಶೇಷವಾದಂಥ ಅಲಂಕಾರ ಸಾಲಿಗ್ರಾಮಗಳಿಗೆ ಅನುಷ್ಠಾನವನ್ನು ಮಾಡಿ ತದನಂತರದ ಕಾಯಕ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲೆಲ್ಲ ಇವತ್ತು ಅದ್ಭುತವಾದಂಥ ಅಲಂಕಾರ ಪೂಜಾ ಅನುಷ್ಠಾನವನ್ನು ವಿಶೇಷವಾಗಿ ಮಾಡ್ತಾರೆ. ಬರ್ತಕ್ಕಂಥ ಭಕ್ತರಿಗೂ ಸಹಿತ ಅವಲಕ್ಕಿ ಪ್ರಸಾದವನ್ನು ಕೊಡುವಂಥ ಕ್ರಮ ಇವತ್ತಿದೆ. ಪ್ರತಿಯೊಬ್ಬರೂ ಸಹಿತ ಎಲ್ಲೆಲ್ಲಿ ಕೃಷ್ಣನ ಆಲಯಗಳಿದೆಯೋ ಅಲ್ಲೆಲ್ಲ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬನ್ನಿ. ನಿಮ್ಮ ಮನೆ ಮಕ್ಕಳಿಗೂ ಸಹಿತ ಕೃಷ್ಣನ ವೇಷವನ್ನು ಹಾಕಿ ಎಲ್ಲರೂ ಸಹಿತ ಆನಂದಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಮುಂದಿನ ಭಾಗದಲ್ಲಿ ಕೃಷ್ಣನಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಇಲ್ಲಿರ್ತಕ್ಕಂಥ ಎಲ್ಲ ಬಾಲ ರಾಧಾಕೃಷ್ಣರನ್ನು ಕೂಡ ಸಂಭ್ರಮದಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆಚರಣೆ ಆ ಒಂದು ಸುಸಂದರ್ಭವನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಬೋದು. ಯಾಕೆಂದರೆ ಇಲ್ಲಿರ್ತಕ್ಕಂಥವ್ರು ಡ್ಯಾನ್ಸನ್ನು ಆಡಬೇಕು, ಎಲ್ಲವನ್ನೂ ಕೂಡ ನಾವು ಕೂಡ ಗಮನಿಸಬೇಕು. ಕಾತುರದಿಂದ ಕಾಯ್ತಾ ಇದ್ದೆ. ಇನ್ನು ಈಗ ತಾನೇ ನಮ್ಮೊಂದಿಗೆ ಸೇರ್ಕೊಂಡಿರ್ತಕ್ಕಂಥ ಎಲ್ಲ ಕೃಷ್ಣ ರಾಧೆಯರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಇಲ್ಲೊಬ್ಬ ಕೃಷ್ಣ ಆಗಲೇ ಆಕಳಿಸ್ತಾ ಇದ್ದಾನೆ. ಪಾಪ ಬೆಳಗ್ಗೆ ಬೇಗ ಕರ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ ಎಲ್ಲರೂ. ಚಳಿ ಬೇರೆ, ಮಳೆ. ರಾಧೆ ಕೃಷ್ಣರನ್ನ ಮಾತಾಡಿಸೋದಕ್ಕಿನ್ನ ಗುರುಗಳೇ ರಾಧೆ ಕೃಷ್ಣರಿಗೆ ಜನ್ಮ ಕೊಟ್ಟಂತ ಜನ್ಮದಾತರು ಇದ್ದಾರಲ್ಲ, ಆ ಜನ್ಮದಾತರನ್ನೇ ಮಾತಾಡಿಸ್ಬೇಕು. ಹೌದೌದು. ಅದಕ್ಕೆ ಆ ಕಡೆಯಿಂದ ಶುರು ಮಾಡಬೇಕು. ಗುರುಗಳೇ, ಯಾಕೆಂದ್ರೆ ಅವರು ಪಾಪ ಬೆಳಗ್ಗೆ ಎದ್ದು ಶ್ರಮ ವಹಿಸಿ ಮಕ್ಕಳನ್ನ ಬೇಗ ಬೇಗ ರೆಡಿ ಮಾಡಿದ್ದಾರಲ್ಲ, ಆ ರೆಡಿ ಮಾಡಿರ್ತಕ್ಕಂಥದ್ದೇ ಒಂದು ಆನಂದ. ಹೌದು, ಅದು ಚೆನ್ನಾಗಿದೆ. ಮೈಕಲ್ಲಿ ಕೊಡಿ, ಅವ್ರ ಹತ್ರ ಮಾತಾಡಿಸಿ. ತಗೊಳ್ಳಿ, ಆ ಕಡೆ ಕೊನೆಯಿಂದ ಬರುವ. ಮತ್ತೆ ಎಲ್ಲಿಂದ ಬಂದಿದ್ದೀರಿ? ಕೇರ್ಪುರಮಿಂದ ಸರ್. ಕ್ಯಾರ್ಪುರಮಿಂದ. ಈ ಎರಡು ಕೃಷ್ಣಗಳು ನಿಮ್ಮದೇನಾ? ಇಲ್ಲ ಸರ್, ಇದು ತಮ್ಮನ ಪಾಪು, ಅದು ನನ್ನ ಮಗಳು. ಓಹೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈಗ ಮಕ್ಕಳು ಮಾತಾಡೋಂಗಿಲ್ಲ, ಅದರಿಂದ ಮಕ್ಕಳ ತಾಯಿ ನೀವು ಮಾತಾಡ್ತೀವಿ. ಒಳ್ಳೇದಾಗ್ಲಿ. ನಿಮ್ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಇಲ್ಲೇ ಜಿ ಕನ್ನಡದಲ್ಲೇ ಕೆಲಸ ಮಾಡ್ತಾರೆ. ಓ, ಇದೆಲ್ಲ ಜಿ ಕನ್ನಡದ ಪಡೆನಾ? ನಾನು ಯಾಕೆ ಇವತ್ತು ಸಂತತಿ ಜಾಸ್ತಿ ಆಗಿದೆ ಅನ್ಕೊಂಡೆ. ಕಳೆದ 2 ವರ್ಷದಲ್ಲಿ ಮದುವೆ ಆಗಿದ್ದವರೆಲ್ಲ ಕೋವಿಡ್ ಆದ್ಮೇಲೆ ಮದುವೆ ಆಗಿರ್ಬೇಕು ಅಂತ ಅನ್ಸುತ್ತೆ ಈಗ. ಇರಲಿ, ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿಮ್ಮ. ಈ ಸಂಸ್ಕೃತಿ ಬೇಕು, ನಮ್ಮ ಸಂಪ್ರದಾಯ ಬೇಕು. ಯಾತಕ್ಕಾಗಿ ನಾನು ಈ ಮಾತು ಹೇಳ್ತೇನೆ ಅಂದರೆ, ಆ ಮಕ್ಕಳಿಗೆ ಇಂಥವೆಲ್ಲ ಆಟ ಪಾಠಗಳನ್ನು ತೋರಿಸಿದಾಗ, ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಪಾಠ ಕಲಿಸಿದಾಗಲೇ ಮುಂದೆ ಮಕ್ಕಳು ಅದನ್ನು ಬೆಳ್ಕೊಂಡು ಹೋಗೋದಕ್ಕೆ ದಾರಿ ಆಗುತ್ತೆ. ತಾವು ತೋಳಿ ಮೈಕನ ಹೇಳಿ, ಎಲ್ಲಿಂದ ಬಂದಿದ್ದೀರಿ? ಕತ್ತರಗುಪ್ಪೆಯಿಂದ. ಕತ್ತರಗುಪ್ಪೆ ನಮ್ಮ ಹಳೆ ಮನೆ ಇದ್ದಂಥ ಸ್ಥಳ. ಒಳ್ಳೇದಾಗಲಿ. ತಮ್ಮನೆಯವರು ಎಲ್ಲಿ ಇಲ್ಲೇ ಕೆಲಸ ಮಾಡ್ತಾರಾ? ಮಂಜುನಾಥ್ ಅಂತ. ಆಗಲಿ, ಒಳ್ಳೇದಾಗಲಿ. ತಮ್ಮ ಹೆಸರಮ್ಮ? ನಿಮ್ಮ ಹೆಸರು? ದಿವ್ಯಾ. ಅಲ್ಲಿ ಕೊಡಿ. ಹೇಳಿ ತಾಯಿ. ಶ್ರುತಿ ಅಂತ. ನಿಮ್ಮನೆಯವರು ಇಲ್ಲೇ ಕೆಲಸ ಮಾಡೋದಾ? ಇಲ್ಲ ಸರ್, ಬಿಸ್ನೆಸ್ ಮಾಡ್ತಾರೆ ಚಿತ್ರದುರ್ಗ. ಶಾಪಿಂಗ್. ಓಕೆ, ಒಳ್ಳೇದಾಗಲಿ. ತಮ್ಮ ಹೆಸರು? ಶ್ರುತಿ. ನಿಮ್ಮಗೂ ಹೆಸರು? ಅದ್ವಿಕ್. ಯಾಕೆಂದ್ರೆ ಅದು ಮಾತಾಡಲಿಲ್ಲ, ಅದಕ್ಕೆ ನಿಮ್ಮ ಕೈಯಲ್ಲಿ ಮಾತಾಡಿಸಿದೆ. ಶ್ಲೋಕ ಬರುತ್ತಾ ಅವರಿಗೆ? ಇಲ್ಲ ಬರುತ್ತೆ. ಅವನು ಶ್ಲೋಕ ಹೇಳ್ತಾರೆ ಅಂತ ಆಗ್ಲೇ ಹಾಡು ಹೇಳ್ತಾರಂತೆ. ಎದ್ದು ನಿಂತ್ಕೊಳ್ಳಿ ನೋಡೋಣ. ಎದ್ದು ನಿಂತ್ಕೊಂಡ್ಬಿಡಿ. ನಿನ್ ಕಾಸ್ಟ್ಯೂಮ್ ಚೆನ್ನಾಗಿದೆ. ನಿಂತ್ಕೊಳ್ಳಿ. ಕೃಷ್ಣ ಒಳ್ಳೆ ಸಿಲ್ಕ್ ಪಂಚೆ ಚೆನ್ನಾಗಿದೆ. ಸಿಲ್ಕ್ ಪಂಚೆ. ಆಮೇಲೆ ಸ್ವಲ್ಪ ಮಾತಾಡ್ಬೋದು. ತೊಗೊಳ್ಳಿ, ಮೈಕ್ ತಗೊಳ್ಳಿ. ಏನಾದ್ರೂ ಆಡ್ ಬರುತ್ತಾ? ಆಡ್ತೀರಲ್ವಾ? ಅವಾಗ್ಲೇ ಹೇಳ್ತಿದ್ರಲ್ಲ ಮತ್ತೆ ಆಡ್ತೀನಿ ನಾನು ಅಂತ. ಪಾಪ ಕೃಷ್ಣನ ಎಬ್ಬಸ್ ನೆನ್ಸ್ಬಿಟ್ರಲ್ಲ. ಈ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಟ್ಟಂಗೆ ಆಯ್ತದು. ಈ ಕೃಷ್ಣ ಒಂದು ಮಂತ್ರನೇ ಹೇಳ್ತಾನೆ. ಎದ್ದು ನಿಂತ್ಕೊಳ್ಳಿ. ಯಾಕೆ ನಿನ್ ಕಾಸ್ಟ್ಯೂಮ್ ಚೆನ್ನಾಗಿದೆ. ಅಚ್ಚುತಂಗೆ ಸ್ವಲ್ಪ ಲೈಟ್ ಕಡಿಮೆ ಆಯ್ತಾ ಅಂತ. ಅಚ್ಚುತ ಮೇಲೆ ನಿಂತು ಸ್ವಲ್ಪ ಸೂರ್ಯನ ಕಿರಣಗಳಿಂದ ಬೇಕು. ಬೇಡ ಅಚ್ಚುತವ್ರೆ ತಾವು ಕುತ್ಕೊಂಡ್ಬಿಡಿ. ಯಾಕಂದ್ರೆ ತುಂಬಾ ಎಕ್ಸರ್ಸೈಸ್ ಮಾಡಿಸ್ದಂಗೆ ಆಯ್ತು. ಕೊಡಿ ಇಲ್ಲಿ. ಅಮ್ಮ, ನೀವು ಮಾತಾಡಿ. ನಾಗರತ್ನ. ಎಲ್ಲಿಂದ ಬಂದಿದ್ರಿ? ಕಮಲಾನಗರ. ನಿಮ್ಮನೆಯವರು? ಅವರು ಬಿಲ್ಡಿಂಗ್ ಕೆಲಸ ಮಾಡ್ತಾರೆ. ಆಗ್ಲಿಮ್ಮ, ಒಳ್ಳೇದಾಗಲಿ. ಏನವ್ರ ಹೆಸರು? ಶರಣ್ಗೌಡ. ಒಳ್ಳೇದಾಗಲಿ ತಾಯಿ. ಅಲ್ಲಿ ಕೊಡಿ. ನನ್ನ ಹೆಸರು ನಂದಿನಿ. ಮಗನ ಹೆಸರು ಆರ್ಯ. ಮನೆಯವರು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಬ್ಯಾಂಕ್ ಎಂಪ್ಲಾಯಿ. ಓಕೆಮ್ಮ, ಒಳ್ಳೇದಾಗಲಿ ತಾಯಿ.
ಆರ್ಯ ಮಾತಾಡ್ತಾನಮ್ಮ, ಮಾತಾಡಲ್ಲ? ಶ್ಲೋಕ ಎಲ್ಲ ಹೇಳ್ತಾನೆ, ರೆಡಿ ಆಗಿದ್ದ. ಇಲ್ಲಿ ಬಂದ್ಮೇಲೆ ಜನ ಜಾಸ್ತಿ ಹೇಳಿ ಒಂದು ರವಿ, ಇದು ನಮ್ಮಲ್ಲಿ ಉಂಡೆ ಇದೆ, ಲಾಡು ಇದೆ. ಲಾಡು ಕೊಡ್ತಾರಂತ ಹೇಳು. ಸುಮಾರು ಲಾಡು ಶ್ಲೋಕ ಬೇಡ, ಬರುತ್ತೆ ಅವನಿಗೆ. ಓನ್ಲಿ ಪಿಜ್ಜಾ ಬರ್ಗರ್ ಬೇಕಾ ಕೇಳಿ ಅಮ್ಮ. ಲಾಲಿಪಾಪ್ ಎಲ್ಲ ಕೊಡ್ತಾರಂತ. ಏನ್ ಬೇಕೋ ಎಲ್ಲ ಕೊಡ್ತೀವಿ, ಮೈಕೆ ಬೇಡ ನನಗೆ. ನನಗ್ ಬೇಡ ಅದು. ಅಮ್ಮ ತಮ್ಮ ಹೆಸರು? ಚಿತ್ರ ಅಂತ. ಚಿತ್ರ ಅಂತ ಹೇಳಿ. ಬಿಡದಿಯಿಂದ ಎಲ್ಲಿಂದ ಬಂದಿರಿ? ಬಂದಿರೋದು. ಹಾ? ಬಿಡದಿ. ಬಿಡದಿ. ಓ, ಹಂಗಂದ್ರೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಆಗಿರುತ್ತೆ. ಒಳ್ಳೆದಾಗ್ಲಿ. ಹಾಗೆ. ಅಮ್ಮ ತಮ್ಮ ಹೆಸರು? ಇಂದ್ರ ಅಂತ ಹೇಳಿ ಗುರುಗಳೇ. ಇಂದ್ರ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಿ? ಕನಕ್ಪುರದಿಂದ. ಕನಕ್ಪುರ. ಸರಿ ತಾಯಿ. ಕನಕಪುರದಿಂದ ಇಬ್ಬರು. ಇಬ್ರು. ನಮ್ಮ ಇಲ್ಲಿ ಕನಕಪುರ ಒಂದಿದೆ, ಹಾ ಅದೇನೋ ಮೂಗ್ ರೆಡಿ ಮಾಡ್ಕೊಳ್ತಾ ಇದೆ. ಹೌದು. ಕನಕಪುರದ್ದು ಇರಲಿ, ಒಳ್ಳೇದಾಗ್ಲಿ. ಮಕ್ಕಳೆಲ್ಲ ಬಂದಾಯ್ತು. ಮಕ್ಕಳ ಕೈಲಿ ಒಂದು ಪ್ರಾರ್ಥನೆನೂ ಮಾಡಾಯ್ತು. ಈಗ ಮಕ್ಕಳು ಯಾರನ್ನ ಹಾಡೋರು, ಡ್ಯಾನ್ಸ್ ಮಾಡೋರು ಯಾರಿದ್ದೀರಿ? ಮಕ್ಕಳು ಡ್ಯಾನ್ಸ್ ಮಾಡೋರು? ಓಯ್ ತೆಲುಗುನ ಇದು, ಅದಕ್ಕೆ ಅವಾಗ್ಲಿಂದ ಕನ್ನಡ ಕರೆಕ್ಟಾಗಿ ಅದು ಸಂಭಾಷಣೆ ಆಗ್ತಾ ಇಲ್ಲ. ಇರಲಿ. ಡ್ಯಾನ್ಸ್ చేస్తారా మీరు? చెయ్యరా? ఎలా? ಸಿಗ್ಗ? ಅಯ್ಯೋ, ಓಹೋ, ಇವನಿಗೆ ಜಿಗ್ಗು. ಒಳ್ಳೇದಾಗ್ಲಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಕೃಷ್ಣನ ಆರಾಧನೆ ಮಾಡೋಣ. ಕೃಷ್ಣಂ ಒಂದೇ ಜಗದ್ಗುರು, ಆ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಕೃಷ್ಣಾರ್ಘ್ಯವನ್ನು ಕೊಟ್ಟು ಕೃಷ್ಣನಿಗೆ ಆರಾಧನೆ ಮಾಡ್ತಾ ಕೃಷ್ಣನ ತೊಟ್ಲಲ್ಲಿ ಮಲಗಿಸಿ, ಅಬ್ಬಾ ಅದರ ಆನಂದವೇ ಆನಂದ. ಇಷ್ಟೆಲ್ಲ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನಗಳು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿದೆ. ಇವತ್ತು ರಾಜ್ಯದಾದ್ಯಂತ ಭಾರತದಲ್ಲೇ ಎಲ್ಲ ದೇವಾಲಯಗಳು ಎಲ್ಲೆಲ್ಲಿ ಕೃಷ್ಣನ ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಕೃಷ್ಣನಿಗೆ ವಿಶೇಷವಾದಂಥ ಆರಾಧನೆ ಮಾಡುವಂಥ ಕ್ರಮ ಇದೆ. ಅಂತಹ ಕೃಷ್ಣನ ಆರಾಧನೆ ಮಾಡುವಂತಹ ಕೃಷ್ಣನ ಈ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಪ್ರತಿಯೊಬ್ಬರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಮುದ್ದಾದಂಥ ಪುಟ್ಟದಾದಂಥ ಕೃಷ್ಣ ರಾಧೆ ಕೃಷ್ಣರ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥವರಾಗಲಿ. ಯಾಕೆಂದರೆ ಕೃಷ್ಣನ ಗುಣ ಎಂಥ ಕಷ್ಟ ಬಂದರೂ ಸಹಿತ ಧೈರ್ಯದಿಂದ ಅದನ್ನು ಹೇಗೆ ಎದುರಿಸಬೇಕು, ಹೇಗೆ ನಾವು ಆ ಸಮಸ್ಯೆಯಿಂದ ಹೊರಬರಬೇಕು ಎಂಬತಕ್ಕಂಥ ಧರ್ಮ ಸೂಕ್ಷ್ಮಗಳನ್ನು ಕೃಷ್ಣ ಬಾಲ್ಯದಲ್ಲೇ ಹೇಳಿದ. ಹಾಗೆ ಜಗತ್ತಿನ ಆ ವಿಶೇಷವಾಗಿರ್ತಕ್ಕಂಥ ಜಗತ್ತನ್ನು ತನ್ನ ಬಾಯಲ್ಲಿ ತನ್ನ ತಾಯಿಗೆ ಜಗತ್ತನ್ನೇ ತೋರಿಸ್ದ. ಹಾಗೆ ಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥ, ಕೃಷ್ಣ ರಾಜ್ಯದಲ್ಲೇ ಇದ್ದರೂ ಅಂತಹ ರಾಜ್ಯ ಅವನಲ್ಲಿದ್ದರೂ ಸಹಿತ ಏನೇ ಆದರೂ ವಿಶೇಷತೆಗಳಲ್ಲಿ ಮತ್ತಷ್ಟು ವಿಶೇಷವಾಗಿ ಸ್ವಾಮಿಗೆ ವಿಶೇಷವಾಗಿ ಅವಲಕ್ಕಿ ನೈವೇದ್ಯ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಇವತ್ತು ಮನೆಗಳಲ್ಲಿ ಅವಲಕ್ಕಿನ ನೈವೇದ್ಯ ಮಾಡಿ, ಬೆಣ್ಣೆನ ನೈವೇದ್ಯ ಮಾಡಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡತಕ್ಕಂಥದ್ದು. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ. ಬಿಡಿ ಹೂನಲ್ಲಿ ಪೂಜೆ ಮಾಡ್ತಾ ಬನ್ನಿ. ತೊಳಿ ಪೂಜೆ ಮಾಡಿ, ಕೃಷ್ಣನಿಗೆ ಪೂಜೆ ಮಾಡಿ, ಹಾಗೆ ಒಂದೊಂದೇ ಹೂ ಪೂಜೆ ಮಾಡಿ, ಹೀಗೆ ಪೂಜೆ ಮಾಡಿ. ಓಂ ಕೃಷ್ಣಾಯ ನಮಃ ಇರಲಿ. ಮಕ್ಕಳೆಲ್ಲ ಪೂಜೆ ಮಾಡೋಕೆ ಶುರು ಮಾಡಿದ್ರೆ ಇಲ್ಲಿ ಮುಂದಕ್ಕೆ ಬಂದ್ಬಿಡ್ತಾರೆ, ಅವರಲ್ಲೇ ಇರಲಿ. ನೀವು ಮಾಡಿ. ಈಗ ನೀವು ನಮಗೆ ಇನ್ನೂ ಪುಟ್ಟ ಕೃಷ್ಣನೇ ಮಾಡಿ. ಓಂ ಕೃಷ್ಣಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಗೋಪೀಜನವಲ್ಲಭಾಯ ನಮಃ, ಓಂ ಪರಮಾಯ ನಮಃ, ಓಂ ಪುರುಷೋತ್ತಮಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಶ್ರೀಕೃಷ್ಣಾಯ ನಮಃ. ಕೃಷ್ಣನ ಆರಾಧನೆ ಮಾಡ್ತಾ ಕೃಷ್ಣನಿಗೆ ಚಿಕ್ಕದಾದಂಥ ಪುಟ್ಟದಾದಂಥ ನಾಮಾರ್ಚನೆ. ಇನ್ನಷ್ಟು ವೈಭವಪೂರಿತವಾಗಿರತಕ್ಕಂತಹ ಪ್ರತಿಯೊಬ್ಬ ಪುಟ್ಟ ಪುಟಾಣಿ ಮಕ್ಕಳನ್ನು ಸಹಿತ ಮಾತಾಡಿಸೋಣ. ಇನ್ನಷ್ಟು ಮಕ್ಕಳು ಬಂದು ಸೇರೋರಿದ್ದಾರೆ. ಎಲ್ಲರೂ ಬಂದಾದ ನಂತರ ಇವತ್ತು ಪ್ರತಿಯೊಬ್ಬ ಮಕ್ಕಳಿಗೂ ಒಂದೊಂದು ಕೃಷ್ಣನ ನಾವು ಕೊಡ್ತೀವಿ. ನಾವು ಸಹಿತ ನಮ್ಮ ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಬರುವ ಪ್ರತಿಯೊಬ್ಬ ಮಕ್ಕಳಿಗೂ ಒಂದೊಂದು ಕೃಷ್ಣನ ಕೊಡುವಂತಹ ಪದ್ಧತಿ. ಜೊತೆಗೆ ಸಾಕಷ್ಟು ಖಾದ್ಯಗಳಿದೆ. ಲಾಡು ಅಂತೂ ತುಂಬ ಜಾಸ್ತಿ ಇದೆ, ಅವಾಗಿಂದ ನಾನು ಪಕ್ಕದಲ್ಲೇ ಇಟ್ಟಿದ್ದಾರೆ. ಕೃಷ್ಣನಿಗೆ ನೈವೇದ್ಯ ಯಾವಾಗ ಆಗುತ್ತೋ, ನೈವೇದ್ಯ ಆದ್ಮೇಲೆ ನಮಗೆಲ್ಲ ಪ್ರಸಾದ. ಅವಾಗಲಿಂದ ತಲೆ ಕೆಟ್ಟೋಗಿದ್ದೇವೆ, ನೋಡಕ್ ಮಾತ್ರ ಅಷ್ಟಿದೆ, ಇಲ್ಲಿ ಜನ ಇದಾರೆ, ನಮಗ್ ಸಿಗುತ್ತೋ ಇಲ್ವೋ. ಇರ್ಲಿ, ಇವತ್ತೆಲ್ಲ ಕೃಷ್ಣನಿಗೆ ಬಂದಿರುವ ಮಕ್ಕಳಿಗೆ ಅತಿಥಿ ಅಭ್ಯಾಗತರಿಗೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ರಾಧಾಕೃಷ್ಣರ ಆಗಮನ ಸಾಕಷ್ಟು ಆಗ್ತಾನೆ ಇದೆ. ಈಗನೂ ಕೂಡ ಇಬ್ಬರು ರಾಧಾಕೃಷ್ಣರ ಆಗಮನ ಆಗಿದೆ. ಆದ್ರೆ ಇವರಿಬ್ಬರ ಪರಿಚಯ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದೇ. ಇವತ್ತಿನ ದಿವಸ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿನೂ ಕೂಡ ಆಗೋಗಿದೆ ಇವರ ಬಗ್ಗೆ. ಯಾರಪ್ಪ? ಆನಂದ್ ಗುರೂಜಿ ಅವರ ಮೊಮ್ಮಕ್ಕಳು, ಬೇರೆ ಯಾರು ಅಲ್ಲ. ಆಗ್ಲೇ ಅವ್ರ ತೊಡೆ ಮೇಲೆ ಒಬ್ರು ಕೂತ್ಕೊಂಡು ಅಲಂಕರಿಸ್ಬಿಟ್ಟಿದ್ದಾರೆ, ಕೆಳಗಡೆ ಒಬ್ರು ಹೂವಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರ ಪಾಡಗೆ ಅವ್ರ ಕೃಷ್ಣನಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಇವರ ಹೆಸರು ಅಮರ್ತ್ಯ ಗುಹಾ ಅಂತ ಹೇಳಿ.
ಇನ್ನು ಇವರ ಹೆಸರು ಮನೋಜ್ಞ ಸ್ತುತಿ ಅಂತ ಹೇಳಿ. ಮೇಡಮ್ ಅವ್ರು ಜಾಸ್ತಿ ಮಾತಿಲ್ಲ, ಆದ್ರೆ ಇವರನ್ನ ಮಾತಾಡಿಸ್ಬೋದಾ ಬೇಡ ಅಂತ ನನಗೆ ಸ್ವಲ್ಪ ಭಯ ಆಗ್ತದೆ ಗುರುಗಳೇ. ಮಾತಾಡಿಸಿದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಮಾತಾಡ್ತಾರೆ. ಗುಹಾ ಇಲ್ಲಿ ನೋಡಿ, ಇಲ್ಲಿ ತೊಳಿ, ಇಲ್ಲಿ ಬೇಗ ಮೈಕ್ ತಗೊಳ್ಳಿ, ಮಾತಾಡಮ್ಮ. ತೊಳಿ. ಏನ್ ನಿಮ್ಮ ಹೆಸರು? ವಾಟ್ಸ್ ಯೋರ್ ನೇಮ್? ಗುಹಾ ಅವರೇ, ನಿಮ್ಮ ಹೆಸರೇನು? ಇಲ್ಲ ಸದ್ಯಕ್ಕೆ ಅವ್ರ ಪಾಪ ಬೆಳಗ್ಗೆ ಅವರಮ್ಮ ಇಡ್ಲಿ ಹಾಕಿ ಕೊಡ್ಸಿಲ್ಲ ಅನ್ಕೊಂತೀನಿ ಮೋಸ್ಟ್ಲಿ. ಹೇಳಮ್ಮ, ನಿನ್ನ ಹೆಸರೇನು? ಇಲ್ಲ, ಮೈಕ್ ಸೈಲೆಂಟ್ ಆಗಿ. ಆದ್ರೂ ನಾನು ಹೇಳ್ಬಿಟ್ಟಿದ್ದೀನಿ ಗುರುಗಳೇ ಅವ್ರ ಹೆಸರನ್ನ, ಆದ್ರೂ ಅವ್ರ ಬಾಯಲ್ಲಿ ಒಂದು ಮಾತು ಕೇಳೋಣ ಅಂತ. ಇವರೇನೋ ಕೆಲಸ ಮಾಡ್ತಿದ್ದಾರೆ. ನೋಡಿ ಅಲ್ಲಿ ನೋಡಿ ಪಂಚಾಯತಿ. ಇದು ಬೇಡ ನಿಮಗೆ. ಅದು ಬೇಡವೇ ಬೇಡ ಬಿಡಿ ಗುರುಗಳೇ. ಅದು ಓಹೋ, ಉಂಡೆ ಕೊಡೋ ಇಲ್ಲಿ. ದೊಡ್ಡದು ಇದು ತಗೊಳಪ್ಪ. ಬೇಡ, ನೀನ್ ಕುಡಿಲಿ ಗುಹಾ ಅವ್ರೆ, ಕುಡಿಯೋದು. ಅದು ಬೇಡಪ್ಪ, ಅದು ಕುಡಿ, ಇದು ಕುಡಿ. ಈ ಮಣಿ ಸರಗಳು ಇವೆಲ್ಲ ಮಕ್ಕಳು ಕೊಟ್ಬಿಟ್ರೆ ಭಯ ನಮಗೆ. ಗುರುಗಳೇ ಇದು ಕರೆಕ್ಟ್ ಆಯ್ತು. ಇದಿರ್ಲಿ. ಇದೇನೋ ಬಾಯಿಗೆ ಹೋಗಿಲ್ಲ ಗುರುಗಳೇ? ಇಲ್ಲ. ಗುರುಗಳೇ, ಕೃಷ್ಣ ಒಂದೊಂದೇ ಕೃಷ್ಣ ಕೊಟ್ಬಿಡೋಣ, ಒಂದೊಂದೇ ಕೃಷ್ಣನ ಕೊಟ್ಬಿಡೋದು. ಕೊಡಿ, ನಾನು ಒಂದಷ್ಟು ಕೊಡ್ತೀನಿ, ನೀವು ಒಂದಷ್ಟು ಕೊಡಿ. ಮುದ್ದು ಕೃಷ್ಣ, ಬಾಲಕೃಷ್ಣ, ಈ ವಿಶೇಷವಾಗಿರ್ತಕ್ಕಂಥ ಪುಟ್ಟ ಕೃಷ್ಣನ್ನ ಪ್ರತಿ ವರ್ಷದ ಪದ್ಧತಿ ಏನಪ್ಪಾ ಅಂದ್ರೆ, ಈ ಮಗು ಬಹುಶಃ ಇದು ಮೈಗೆಲ್ಲ ಬಂಕೆ ಮಾಡುತ್ತಿದ್ದು ನನಗೆ. ಮಾಡತ್ತೆ ಗುರುಗಳದು. ಈ ಪುಟ್ಟ ಕೃಷ್ಣನ್ನ ವಿಶೇಷವಾಗಿ ಬರ್ತಕ್ಕಂಥ ಮಕ್ಕಳಿಗೆ, ಅಂದರೆ ಇವತ್ತಿನ ಮಕ್ಕಳು ಯಾರೆಲ್ಲ ಬಂದಿದ್ದಾರೆ ಆ ಮಕ್ಕಳಿಗೆಲ್ಲ ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರುವ ಮಕ್ಕಳಿಗೆ ಈ ಪುಟ್ಟ ಕೃಷ್ಣನ ನೆನಪಿನ ಕಾಣಿಕೆಯಾಗಿ ನಾವು ಕೊಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ, ಶುಭವಾಗಲಿ. ಇದು ನೀನು ತಗೋ. ಕನಕಪುರಕ್ಕೊಂದು ಕೃಷ್ಣ. ಓ, ಈ ಕೃಷ್ಣನ ಪುಷ್ಪಾರ್ಚನೆ ಜೋರ ಮಾಡ್ತಾ ಇದ್ದಾರೆ. ನಡೀತಾ ಇದೆ ಗುರುಗಳೇ ಎಲ್ಲ. ಮಾಡಿ ಮಗು, ಇದು ನೀನು ತಗೋ. ಆ ಕಡೆ ಹಾಗೆ ಒಂದು ಕೃಷ್ಣನ ಪಾಸ್ ಮಾಡಿ. ಪೂಜಾನುಷ್ಠಾನ ಮಾಡಿ ಅವರಿಗೆ. ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳು ಏನೇ ಆದರೂ ಆಯಾ ಸಮಯಕ್ಕೆ ಮಕ್ಕಳಿಗೆ ಏನು ಕೊಡಬೇಕು ಅದು ಕೊಟ್ಟರೆ ಅವ್ರಿಗೆ ತೃಪ್ತಿ. ಏನಿದು ರೋಪ್ ಹಾಕ್ತಾ ಇದ್ದೀರಿ? ದಶಾಂಗಂಗಳಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಯುಕ್ತಂ ದೋಪೋಯಂ ಪ್ರತಿಷ್ಠಿತಾಂ ಧೂಪಮಾಗ್ರಾಪಯಾಮಿ ವನಸ್ಪತಿಸ್ತೋತ್ಪನ್ಯೋಡೋಪಾದ್ಯೋಗಂಧೋದ್ಯಮ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಷ್ಠಿತಾಂ. ಬಿಡಿ ಆಗಲ್ಲ ಹಂಗಲ್ಲ ಸರ್. ತಗೊಳ್ಳಿ, ಪುಷ್ಪ ತಗೊಳ್ಳಿ. ಓಂ ಧ್ರುವಂತೆ ರಾಜಾವರಣೋ ಧ್ರುವಂತೆ ವೋ ಬೃಹಸ್ಪತಿ
ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಶ್ರಂಧಾರಯತಾನ್ ಧ್ರುವಂ. ಓಂ ಮಹಾವಿಷ್ಣವೇ ನಮಃ. ಶ್ರೀ ವಿಷ್ಣವೇ ನಮಃ. ಯಾವ ಕೃಷ್ಣ ಅದು ಪೂಜೆ ಮಾಡಬೇಕಲ್ಲ, ಇಲ್ಲಿ ಮಾಡಿದ್ರಲ್ಲ ನೀವು ಇಷ್ಟೊತ್ತು ಪೂಜೆನ. ಅದಕ್ಕೂ ಪೂಜೆ ಮಾಡ್ತೀನಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ. ನನ್ನ ಕೈಯೆಲ್ಲ ಗೋವಿಂದನೇ. ಕೃಷ್ಣನ ಆರಾಧನೆ ಮಾಡ್ತಾ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಈ ಶುಭ ಕಾಲ, ಮಕ್ಕಳ ಈಗ ನೃತ್ಯ, ಮಕ್ಕಳ ಒಂದು ಡ್ಯಾನ್ಸ್ ನೋಡೋದೇ ಒಂದು ಆನಂದ. ಅಮರ್ತಿ ಅವರೇ ಬನ್ನಿ ಇಲ್ಲಿ ಬನ್ನಿ. ತಾವು ಬನ್ನಿ ಒಂದು ನಿಮಿಷ ಬನ್ನಿ ಇಲ್ಲಿ ಬೇಗ ಬನ್ನಿ. ಹಾ, ಹಂಗೆ ತಿರ್ಕೊಳ್ಳಿ, ಈ ಕಡೆ ಬನ್ನಿ. ಕೂತ್ಕೊಳ್ಳಿ ಕೆಳಗೆ ಕೂತ್ಕೊಳ್ಳಿ, ಬೇಗ ಕೂತ್ಕೊಳ್ಳಿ. ಆಟ ಆಡ್ತೀರಾ? ಸರಿ ಆಯ್ತು, ಬನ್ನಿ ಈ ಕಡೆ ಬನ್ನಿ. ಇನ್ನ ಇಷ್ಟು ಹೊತ್ತಿನವರೆಗೂ ಕೂಡ ಕೃಷ್ಣನಿಗೆ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ಸಲ್ಲಿಸಿದ್ದೇವೆ. ಇನ್ನು ಮುಂದಿನ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ರಾಧಾಕೃಷ್ಣರ ಜೊತೆ ಒಂದು ನೃತ್ಯದ ಆಟವನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಆ ಒಂದು ದೃಶ್ಯವನ್ನು ಕೂಡ ನಾವು ಕಣ್ತುಂಬಿಸ್ಕೊಳ್ಬೇಕಾಗಿದೆ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ, ತಾವು ಕೂಡ ಕಾತುರದಿಂದ ಅದೇ ರೀತಿ ಕಾಯ್ತಾರೆ ಎಂಬತಕ್ಕಂಥ ಮಾತನ್ನ ಹೇಳ್ತಾ ಒಳ್ಳೇದಾಗ್ಲಿ ಗುರುಗಳೇ. ಇನ್ನು ಈಗ ಮಕ್ಕಳ ಕೈಯಲ್ಲಿ ನೃತ್ಯ ಮಾಡಿಸ್ಬಿಡೋಣ ಬೇಗ. ನಾನಂತೂ ಯಾಕಂದ್ರೆ ಕಾಯ್ತಾ ಇದ್ದೀನಿ, ಸಮಯದ ಅಭಾವನೂ ಕೂಡ ಸಾಕಷ್ಟು ಇದೆ. ಅಮರ್ತಿ ಅವರೇ ಎದ್ದೇಳಿ, ಡ್ಯಾನ್ಸ್ ಆಡ್ಬೇಕೀಗ. ಡ್ಯಾನ್ಸ್ ಆಡ್ತೀರಾ ನೀವು ನಂಗೋಸ್ಕರ? ಹಾ, ಡ್ಯಾನ್ಸ್ ಆಡಿ. ಹಾ, ಎಲ್ಲಿ ಬನ್ನಿ ಇಲ್ಲಿ ಹಾ ಒಂದು ಹಾ ಎಲ್ಲ ಎದ್ದೇಳಿ.
ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ